ವಂದನೆಗಳು ಆಂಟಿ. ಕೂಡಿ ಬಂದಿರುವಂತಹ ಆತ್ಮೀಯರೆಲ್ಲರಿಗೂ ರಕ್ಷಕರಾದಂತಹ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಿದ್ದೇನೆ. ಈಗ ವಾಕ್ಯ ಸಂದೇಶಕ್ಕೆ ನಾವು ಹೋಗುವಾಗ ಕಣ್ಣುಗಳನ್ನು ಮುಚ್ಚೋಣ, ಚಿಕ್ಕದಾಗಿ ಪ್ರಾರ್ಥನೆಯನ್ನು ಮಾಡಿ ವಾಕ್ಯಕ್ಕೆ ಹೋಗೋಣ ಪ್ರಿಯರೇ. ಕಣ್ಣುಗಳನ್ನು ಮುಚ್ಚಿ. ಪರಿಶುದ್ಧನು ಮಹೋನ್ನತನು ಮಹಾಪರಿಶುದ್ಧನೂ ಆದಂತಹ ನನ್ನ ತಂದೆಯಾದ ದೇವರೇ, ಒಳ್ಳೆಯ ದಿನದಲ್ಲಿ ತಂದೆ ನಮಗೆ ನೂತನ ದಿನವನ್ನ ಅನುಗ್ರಹಿಸಿ ಅಪ್ಪ, ನಿನ್ನ ಒಂದು ಪ್ರಾರ್ಥನೆಯನ್ನ ಅಪ್ಪ ನಾವು ಅಟೆಂಡ್ ಮಾಡೋದಕ್ಕೆ ಮತ್ತು ನಿನ್ನ ಮಾತುಗಳನ್ನು ಕೇಳುವುದಕ್ಕೆ ನಿನ್ನ ಮಕ್ಕಳು ತಂದೆ ದಾಹದಿಂದ ಬಂದಿರುವಾಗ ಅಪ್ಪ ವಾಕ್ಯಗಳನ್ನು ತಿಳಿಸುವಾಗ ನಿಮ್ಮ ಪವಿತ್ರ ಆತ್ಮರ ಸಹಾಯವನ್ನ ಕೇಳ್ತಿದ್ದೇನೆ ತಂದೆ. ಮತ್ತು ಹೇಳುವಂತ ನನಗೂ ಕೇಳುವಂತಹ ನಿಮ್ಮ ಮಕ್ಕಳಿಗೂ ಅಪ್ಪ ವಾಕ್ಯಗಳನ್ನ ಕೇಳಿ ಅದನ್ನ ಅಂಗೀಕರಿಸಿ ಅಪ್ಪ ಹೃದಯದಲ್ಲಿ ತಂದೆ ಅದನ್ನು ಬಿತ್ತುಕೊಳ್ಳುವ ಹಾಗೆ, ಮತ್ತು ಅಪ್ಪ ಅದರ ಮೂಲಕ ತಂದೆ ಆ ವಾಕ್ಯವು ಬೀಜವಾಗಿ ಬಿದ್ದು ಮರವಾಗಿ ದೊಡ್ಡ ಅಪ್ಪ ಮರವಾಗಿ ಬೆಳೆದು ಫಲದಾಯಕವಾಗಿ ಅಪ್ಪ ತಂದೆ ಇರೋದಕ್ಕೆ ಸಹಾಯಿಸಿ ಆ ಫಲಗಳನ್ನು ನಿಮ್ಮ ಮಕ್ಕಳು ನಿಮಗಾಗಿ ತಂದೆ ಆ ಫಲಗಳನ್ನು ಬಿಟ್ಟು ಪ್ರಜ್ವಲಿಸುವಂತೆ ಪ್ರಕಾಶಿಸುವ ಹಾಗೆ, ನಿನ್ನ ನಾಮನ ಮಹಿಮೆ ಪಡಿಸುವ ರೀತಿಯಲ್ಲಿ ಜೀವಿಸುವ ಹಾಗೆ ಪ್ರತಿಯೊಬ್ಬ ನಿಮ್ಮ ಮಕ್ಕಳಿಗೂ ನನಗೂ ನೀವು ಅಪ್ಪ ನಿಮ್ಮ ಕೃಪೆಯನ್ನ ಒದಗಿಸಿ ಆಶೀರ್ವದಿಸಿಕೊಡಿ ತಂದೆ. ಹೇಳುವಂತ ಮಾತುಗಳಲ್ಲಿ ತಂದೆ ನೀನೇ ನಿನ್ನ ಒಂದು ಫಲವನ್ನ, ನಿನ್ನ ಒಂದು ಕೃಪದಾಯಕವಾದಂತಹ ನಿನ್ನ ಮಾತುಗಳನ್ನು ತಿಳಿಸುವಾಗ ನಿನ್ನ ಮಹಿಮೆ ಅಪ್ಪ ನಿನ್ನ ಪಾದಕ್ಕೆ ಎಲ್ಲವನ್ನ ಸಲ್ಲಿಸಿಕೊಡುತ್ತೇನೆ. ಅದೇ ರೀತಿಯಾಗಿ ಅಪ್ಪ ಕೂಡಿದಿರುವಂತಹ ಎಲ್ಲರನ್ನ ಅಪ್ಪ ಹೆಸರಾಗಿ ಹಿಡಿದು ನಿಂತಾನೆ ಒಬ್ಬೊಬ್ಬರನ್ನು ಅವರ ಅವಶ್ಯಕತೆಗಳು ಏನಿದೆ ಆತ್ಮೀಕ ರೀತಿಯಲ್ಲಿ ಅವರಿಗೆ ಬೇಕಾಗಿರುವಂತಹ ಅಪ್ಪ ನಿಮ್ಮ ಆತ್ಮಿಕ ಮನ್ನವನ್ನ ಅಪ್ಪ ಅವರು ದಯಪಾಲಿಸಿಕೊಂಡವರಾಗಿ ಅಪ್ಪ ತಮ್ಮ ಆತ್ಮಿಕ ಒಂದು ಜೀವಿತವನ್ನು ಬಲಪಡಿಸಿಕೊಳ್ಳೋದಕ್ಕೆ ಬೇಕಾದಂತ ಕೃಪೆಯನ್ನು ಅನುಗ್ರಹಿಸಿ ಎಲ್ಲವನ್ನೇ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆಯೇ, ಆಮೆನ್. ಸೊ ಆತ್ಮೀಯರೆಲ್ಲರಿಗೂ ರಕ್ಷಕರಾದಂತಹ ಯೇಸು ಕ್ರಿಸ್ತರ ನಾಮದಲ್ಲಿ ಮತ್ತೊಮ್ಮೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಿದ್ದೇನೆ ಪ್ರಿಯರೇ. ಸೊ ನಾವು ಕಳೆದ ಭಾಗದಲ್ಲಿ ಒಂದು ಆಲೋಚನಾತ್ಮಕವಾದಂತ ಸಂದೇಶವನ್ನ ಕೇಳಿದ್ದೇವೆ. ಸೊ ಅದರ ಒಂದು ಕಂಟಿನ್ಯೂಯೇಷನ್ ಈ ಒಂದು ವಾಕ್ಯ ಭಾಗ ಅಂತ ನಾವು ತಿಳಿದುಕೊಳ್ಳೋಣ. ಹೋದ ಒಂದು ಸಂದೇಶ ಭಾಗ ಅದು ಕೆಲವರಿಗೆ ನೆನಪಿರೋದಾದರೆ, ದೇವರ ಜ್ಞಾನವು ಮನುಷ್ಯನಲ್ಲಿ ಅಥವಾ ಮಾನವರಲ್ಲಿ ಪ್ರಕಾಶಿಸಿದೆಯಾ ಎಂಬ ಒಂದು ಟಾಪಿಕ್ ಅಲ್ಲಿ ನಾವು ವಿಷಯದಲ್ಲಿ ಒಂದು ಕಿರುಭಾಗವನ್ನ ನೋಡಿಕೊಂಡಿದ್ದೆವು. ದೇವರೇ ಮಹಾವಿಜ್ಞಾನಿ ಎಂಬುದಾಗಿ ಒಂದು ಕಿರುಭಾಗವನ್ನ ನೋಡಿಕೊಂಡಿದ್ದೆವು. ಅದೇ ರೀತಿಯಾಗಿ ದೇವರ ಒಂದು ಗುಣಲಕ್ಷಣಗಳನ್ನ ತಿಳಿಸುವಂತಹ ಮತ್ತೊಂದು ಭಾಗವು ಇದಾಗಿರುತ್ತದೆ. ಸೊ ಈ ಒಂದು ಭಾಗದಲ್ಲಿಯೂ ಸಹ ನಾವು ದೇವರ ಅತ್ಯಧಿಕವಾದಂತಹ ಮಹಿಮೆಯನ್ನ ಅಥವಾ ದೇವರ ಉತ್ಕೃಷ್ಟವಾದ ಗುಣಗಳನ್ನ ಈ ಒಂದು ಭಾಗದಲ್ಲಿಯೂ ಸಹ ತಿಳಿದುಕೊಳ್ಳೋಣ. ಸೊ ದೇವರು ನಮಗೆ ಒಂದು ಚಿಕ್ಕ ರಿವೈಸ್ ಆಗಿ ನಾವು ಕಳೆದ ಭಾಗವನ್ನು ಸಮ್ಮರಿಯನ್ನ ನಾನು ಕೊಡ್ತೀನಿ. ಕಳೆದ ಭಾಗದಲ್ಲಿ ನಾವು ದೇವರೇ ನಮಗೆ ಮಹಾವಿಜ್ಞಾನಿ ಎಂಬುದಾಗಿ ನಾವು ನೋಡಿದಾಗ ಅಲ್ಲಿ ಬಂದಂತಹ ದೇವರು ನಿರ್ವಹಿಸುವಂತಹ ಪಾತ್ರಗಳು, ಅವರು ಉತ್ತಮವಾದಂತಹ ಮ್ಯಾಥಮೆಟಿಷಿಯನ್ ಆಗಿರಬಹುದು, ದೇವರು ಉತ್ತಮವಾದ ಫಿಸಿಕ್ಸಿಸ್ಟ್ ಆಗಿರಬಹುದು, ಅವರೇ ಎಲ್ಲವನ್ನ ನೋಡಿಕೊಳ್ಳುವಂತ ಬಯಾಲಜಿಸ್ಟ್ ಆಗಿರಬಹುದು, ನ್ಯೂಟ್ರಿಷನಿಸ್ಟ್ ಆಗಿರಬಹುದು. ಅದನ್ನ ನಾವು ಇನ್ ಡೀಟೇಲ್ ಆಗಿ ಎಲ್ಲವನ್ನ ನಾವು ಚರ್ಚಿಸಿ ವಾಕ್ಯಗಳ ಮೂಲಕ ದೇವರ ಒಂದು ಪಾತ್ರವನ್ನ ಈ ಸೃಷ್ಟಿ ಕಾರ್ಯಕ್ರಮದಲ್ಲಿ ದೇವರು ಅದರ ಹಿಂದೆ ಮಾಡುವಂತಹ ಕಾರ್ಯಗಳನ್ನ ಕೆಲಸಗಳನ್ನ ಕುರಿತು ವಿವರವಾಗಿ ನಾವು ತಿಳಿದುಕೊಂಡಿರ್ತೇವೆ. ಅದೇ ರೀತಿಯಾಗಿ ದೇವರ ಮತ್ತೊಂದು ಗುಣಲಕ್ಷಣಗಳನ್ನ, ದೇವರ 3 ಗುಣಲಕ್ಷಣಗಳು ಅಂತ ಹೇಳ್ಬಹುದು, ಅದನ್ನ ನಾವು ಈ ಒಂದು ದಿನದಲ್ಲಿ ತಿಳಿದುಕೊಳ್ಳೋಣ. ಸೊ ಅದು ಏನಂತ ಹೇಳಿದ್ರೆ, ಇವತ್ತಿನ ಒಂದು ವಿಷಯ ಚರ್ಚಿಸುವ ವಿಷಯ ಬಂದು ದೇವರು ಸರ್ವವ್ಯಾಪಿ, ಅವರು ಸರ್ವಜ್ಞಾನಿ ಮತ್ತು ಅವರು ಸರ್ವಶಕ್ತರು. ಮತ್ತೊಮ್ಮೆ ಹೇಳ್ತಿದ್ದೇನೆ, ದೇವರು ಸರ್ವವ್ಯಾಪಿ, ದೇವರು ಸರ್ವ ಜ್ಞಾನಿ ಮತ್ತು ದೇವರು ಸರ್ವಶಕ್ತರು. ಸೊ ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ, ಹಿ ಈಸ್ ಆಮ್ನಿ ಪ್ರೆಸೆಂಟ್, ಈಸ್ ಆಮ್ನಿಸಿಯೆಂಟ್ ಅಂಡ್ ಹಿ ಈಸ್ ಆಮ್ನಿಪೋಟೆಂಟ್ ಅಂತ ಹೇಳ್ಬೋದು. ಸೊ ದೇವರ ಈ 3 ಗುಣಲಕ್ಷಣಗಳನ್ನು ಕುರಿತು ನಾವು ಇವತ್ತಿನ ದಿನದಲ್ಲಿ ಚರ್ಚಿಸಿಕೊಳ್ಳೋಣ ಪ್ರಿಯರೇ. ಮೊದಲನೇದಾಗಿ, ದೇವರು
ಹೇಗೆ ಸರ್ವವ್ಯಾಪಿಯಾಗಿದ್ದಾರೆ ಅನ್ನೋದನ್ನ ಕುರಿತು ತಿಳಿದುಕೊಳ್ಳೋಣ. ನಂತರ ಮಿಕ್ಕ 2 ಭಾಗಗಳನ್ನ ಕುರಿತು ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿ ದೇವರು ಆ ಸರ್ವವ್ಯಾಪಿ. ಸರ್ವವ್ಯಾಪಿ ಎನ್ನುವಂತಹ ಪದಕ್ಕೆ ಅರ್ಥ ಬಂದು ಸರ್ವ ಅಂದರೆ ಎಲ್ಲ, ವ್ಯಾಪಿ ಅಂದರೆ ವಾಸಿಸುವವರು. ಸರ್ವ ಎಂದರೆ ಎಲ್ಲ, ವ್ಯಾಪಿ ಅಂದರೆ ಎಲ್ಲ ಕಡೆ ಹರಡಿಕೊಂಡಿರುವವರು ಅಥವಾ ಎಲ್ಲ ಕಡೆ ಇರುವವರು, ವಾಸಿಸುವವರು ಅಂತ ನಾವು ಅದರ ಅರ್ಥವನ್ನ ನಾವು ನೋಡಿಕೊಳ್ಳಬಹುದು ಪ್ರಿಯರೇ. ಸೊ ಒಂದು ವಾಕ್ಯವನ್ನ, ದೇವರ ಒಂದು ಸತ್ಯವೇದದಲ್ಲಿ ಒಂದು ಮಾತನ್ನು, ದೇವರ ವ್ಯಕ್ತಿತ್ವವನ್ನು ಕುರಿತು ಅವರು ಒಂದು ಮಾತನ್ನು ಹೇಳಿಕೊಂಡಿದ್ದಾರೆ. ದೇವರೇ ಸ್ವತಃವಾಗಿ ತನ್ನ ಬಗ್ಗೆ ಹೇಳಿಕೊಂಡಿರುವಂತಹ ಮಾತನ್ನು ಸತ್ಯವೇದ ಗ್ರಂಥದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಯೆಶಾಯನ ಪ್ರವಾದಿ ಗ್ರಂಥ 66ನೆಯ ಅಧ್ಯಾಯದ 1ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಯೆಶಾಯನು ಬರೆದ ಪ್ರವಾದಿ. ಯೆಹೋವನು ಹೀಗನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠವು. ನೀವು ನನಗೆ ಇನ್ನೆಂತ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂತದ್ದು? ಇವುಗಳೆಲ್ಲ ಸಾಕು ಪ್ರಿಯರೇ. ಸೊ ಈ ಒಂದು ಮಾತುಗಳನ್ನು ನಾವು ಆಲೋಚಿಸುವುದಾದರೆ, ಯೆಹೋವನು ಹೀಗನ್ನುತ್ತಾನೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ನೀವು ನನಗೆ ಇನ್ನೆಂತ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಎಂತದ್ದು ಎಂಬುದಾಗಿ ದೇವರು ಇಲ್ಲಿ ಒಂದು ಪ್ರಶ್ನೆಯನ್ನ ಒಡ್ಡಿರುತ್ತಾರೆ. ಸೊ ಈ ಒಂದು ವಾಕ್ಯದಲ್ಲಿ ದೇವರು ಈ ಒಂದು ಆಕಾಶದ ಎಲ್ಲೆಡೆ, ಭೂಮಿಯ ಎಲ್ಲೆಡೆ, ಅಂದರೆ ಇದು ಜನರಲೈಸ್ ಆಗಿ ನೋಡೋದಾದ್ರೆ ಸಕಲ ಇರುವಂತಹ ಎಲ್ಲಾ ಕಡೆನೂ ದೇವರು ಇದ್ದಾರೆ. ಅವರಿಗೆ ಆ ಒಂದು ಸ್ಥಳ, ದೇವರಿಗೆ ಇರುವಂತಹ ಆ ಒಂದು ಇರುವಂತಹ ದೇವರು ಪ್ರಭಾವವನ್ನ ಒಡ್ಡಿರುವಂತಹ ಸ್ಥಳ ಇಡಿಸಲಾರದಷ್ಟು ಎಂಬುದಾಗಿ ಈ ಮಾತುಗಳಲ್ಲಿ ನಾವು ನೋಡಬಹುದು. ಆಕಾಶ ಅಂದರೆ ಸರ್ವಾಕಾಶಗಳು, 1ನೇ ಆಕಾಶ, 2ನೇ ಆಕಾಶ, 3ನೇ ಆಕಾಶ, ಅದು ನಮ್ಗೆ ತಿಳಿದಿದೆ. ಭೂಲೋಕ ಅಂದರೆ ನಾವಿರುವಂತಹ ಲೋಕ, ಮತ್ತು ಈ ಒಂದು ಸೃಷ್ಟಿಯನ್ನ ಕುರಿತು ನಾವು ಆಲೋಚಿಸುವುದಾದರೆ ಭೂಮಿ, ಆಕಾಶ ಎಂಬುದಾಗಿ ನಾವು ನೋಡೋದಾದರೆ ದೇವರು ಸಕಲ ಕಡೆ, ಎಲ್ಲ ಕಡೆಯೂ ವ್ಯಾಪಿತವಾಗಿ ಇದ್ದಾರೆ. ಎಲ್ಲ ಕಡೆ ಅವರ ಪ್ರಭಾವವು, ಅವರ ಮಹಿಮೆಯು ಪ್ರಜ್ವಲಿಸುತ್ತಿದೆ ಅಂತ ಈ ಮಾತುಗಳಲ್ಲಿ ನಾವು ತಿಳಿದುಕೊಳ್ಳಬಹುದು ಪ್ರಿಯರೇ. ಸೊ ಅವ್ರು ಏನಂತ ಹೇಳ್ತಿದ್ದಾರೆ, ದೇವರು ಏನಂತ ಹೇಳ್ತಿದ್ದಾರೆ ಇಲ್ಲಿ? ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಪೀಠ. ಆಕಾಶ ಸಂಪೂರ್ಣವಾಗಿ ದೇವರಿಗೆ ಸಿಂಹಾಸನ, ಭೂಮಿ ಕೆಳಗಿರುವಂತಹ ಭೂಮಿ ಅವರಿಗೆ ಪಾದಪೀಠ ಎಂಬುದಾಗಿ. ಹಾಗಾದ್ರೆ ದೇವರು ಅಷ್ಟು ಉನ್ನತವಾಗಿದ್ದಾರ, ಅಷ್ಟು ದೊಡ್ಡದಾಗಿದ್ದಾರ, ಈ ಸೃಷ್ಟಿಯನ್ನು ಸರ್ವವಾಗಿ ವ್ಯಾಪಿಸಿಕೊಂಡಿದ್ದಾರ ಅಂದರೆ ಖಂಡಿತವಾಗಿ ಹೌದು. ಸೊ ಆತನು ಇಲ್ಲದಂತಹ ಸ್ಥಳ ಒಂದಾದರೂ ಇದೆಯಾ ಎಂಬುದಾಗಿ ನಾವು ನೋಡುವಾಗ ಆತನು ಇಲ್ಲದಂತ ಸ್ಥಳ ಒಂದು ಕೂಡ ಇಲ್ಲ. ಯಾಕೆಂದರೆ ಇಲ್ಲಿರುವಂತಹ ಒಂದೊಂದು ಚಿಕ್ಕ ಒಂದು ಧೂಳಿನಿಂದ ದೊಡ್ಡ ನಕ್ಷತ್ರದವರೆಗೂ ಆತನ ಪ್ರಭಾವವು, ಆತನ ಒಂದು ಶಕ್ತಿಯ ಮೂಲಕವೇ ಎಲ್ಲವೂ ಜರುಗುತ್ತಿದೆ ಪ್ರಿಯರೇ. ಸೊ ಆತನಿಲ್ಲದೆ ಒಂದು ಕೂಡ ನೆರವೇರುವುದಿಲ್ಲ, ಒಂದು ಕೂಡ ಅದರಲ್ಲಿ ಯಾವುದೇ ರೀತಿಯಾದ ತನ್ನ ಶಕ್ತಿ, ಸ್ವಂತ ಶಕ್ತಿ ಇರುವುದಿಲ್ಲ. ಸೊ ಎಲ್ಲ ವಸ್ತುಗಳು ಅಥವಾ ಎಲ್ಲ ಇರುವಂತಹ ಭೂ ಜಗತ್ತಿನಲ್ಲಿರುವಂತಹ ಪಶು ಕ್ರಿಮಿ ಪಕ್ಷಿಗಳಾಗಿರಬಹುದು, ಜಂತುಗಳಾಗಿರಬಹುದು, ಇವನ್ ನಮ್ಮ ಮನುಷ್ಯರಲ್ಲಿ, ಮಾನವರಲ್ಲಿಯೂ ಕೂಡ ದೇವರ ಶಕ್ತಿ ಉದ್ಭವಿಸುತ್ತಿದೆ. ದೇವರ ಶಕ್ತಿಯು, ದೇವರ ಮಹಿಮೆಯು ನಮ್ಮ ಮೂಲಕವಾಗಿಯೂ ಅಥವಾ ಸೃಷ್ಟಿಯ ಮೂಲಕವಾಗಿಯೂ ಪ್ರಜ್ವಲಿಸುತ್ತಿದೆ ಪ್ರಿಯರೇ. ಸೊ ಈ ಮೊದಲನೆಯ ವಾಕ್ಯದಿಂದ ನಾವು ನೋಡಿಕೊಳ್ಳಬಹುದು, ದೇವರು ತನ್ನನ್ನು ಕುರಿತು ಯಾವ ರೀತಿಯಾಗಿ ತಾನು ಎಲ್ಲ ಕಡೆ ಇರುವಾತನು ಎಂಬುದಾಗಿ, ಎಲ್ಲ ಕಡೆ ವಾಸಿಸುವಾತನು ಎಂಬುದಾಗಿ ತನ್ನನ್ನು ಕುರಿತು ಹೇಳಿಕೊಂಡಿದ್ದಾರೆ. ಮತ್ತೊಂದು ವಚನವನ್ನ ನೋಡಿಕೊಂಡು ಅದೇ ರೀತಿಯಾಗಿ ಕೀರ್ತನೆಯ ಗ್ರಂಥದಲ್ಲಿ 139ನೆಯ ಕೀರ್ತನೆಯ ಅಧ್ಯಾಯ 7ನೇ ವಚನದಿಂದ ನಾವು ನೋಡಿಕೊಳ್ಳೋಣ ಪ್ರಿಯರೇ. ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲನ ಲೋಕಕ್ಕೆ ಏರಿ ಹೋದರೆ ಅಲ್ಲಿ ನೀನಿರುತ್ತಿ, ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೇ ನೀನಿರುವಿ. ಅರುಣ ರೇಖೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟಕಟೆಯಲ್ಲಿ ವಾಸ ಮಾಡೇನೆಂದರೆ ಅಲ್ಲಿಯೇ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು, ಕಾರ್ಗತ್ತಲೆಯು ನನ್ನನ್ನು ಕವಿಯುವುದು.
ಹಗಲು ಹೋಗಿ ನನ್ನ ಸುತ್ತಲೂ ಇರುಳಾಗುವುದು ಎಂದು ಹೇಳಿಕೊಂಡಿರೇನು? ನಿನಗೆ ಕತ್ತಲೆಯು ಕತ್ತಲೆಯಲ್ಲ, ಇರುಳು ಹಗಲಾಗಿ ಇರುತ್ತದೆ. ಕತ್ತಲು ಬೆಳಕುಗಳೆರಡು ನಿನಗೆ ಒಂದೇ. ನನ್ನ ಸಾಕು ಅಂತರಂಗವನ್ನು ಸಾಕು. ಈ ಒಂದು 3 ವಚನಗಳು 7ನೆಯ ವಚನದಿಂದ ಓದಿದಂತಹ 10, 11, 12 ವಚನಗಳವರೆಗೂ ಸಹೋದರಿ ಓದಿರುತ್ತಾರೆ. ಸೊ ಆ ಒಂದು ವಾಕ್ಯವನ್ನ ನಾವು ನೋಡೋದಾದರೆ ಇಲ್ಲಿ ದಾವೀದನು ಬರೆದು ಹೇಳುತ್ತಿದ್ದಾರೆ, ದೇವರೇ, ನಾನು ನಿನ್ನ ಆತ್ಮಕ್ಕೆ ತಪ್ಪಿಸಿಕೊಳ್ಳುವಂತೆ ಎಲ್ಲಿಗೆ ಹೋಗಲಿ? ನಿನ್ನ ಕಣ್ಣಿಗೆ ಮರೆಯಾಗುವಂತೆ ಎಲ್ಲಿಗೆ ಓಡಲಿ? ಮೇಲಿನ ಲೋಕಕ್ಕೆ ಏರಿ ಹೋದರೆ ಅಲ್ಲಿಯೂ ನೀನಿರುತ್ತಿ. ಪಾತಾಳಕ್ಕೆ ಹೋಗಿ ಮಲಗಿಕೊಂಡೇನೆಂದರೆ ಅಲ್ಲಿಯೂ ನೀನಿರುವಿ. ಅರುಣನ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರಿ ಹೋಗಿ ಸಮುದ್ರದ ಕಟ್ಟ ಕಡೆಯಲ್ಲಿ ವಾಸ ಮಾಡಿನೆಂದರೆ ಅಲ್ಲಿಯೂ ನಿನ್ನ ಕೈ ನನ್ನನ್ನು ನಡೆಸುವುದು, ನಿನ್ನ ಬಲಗೈ ನನ್ನನ್ನು ಹಿಡಿದಿರುವುದು. ಕಾರ್ಗತ್ತಲೆಯು ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ಇರುಳಾಗುವುದು ಎಂದು ಹೇಳಿಕೊಂಡರೇನು? ಹಾಗಾದ್ರೆ ದೇವರ ಒಂದು ದೃಷ್ಟಿಗೆ ಇಲ್ಲದಂತಹ ಸ್ಥಳವೇ ಇಲ್ಲ. ದೇವರು ಎಲ್ಲ ಸ್ಥಳಗಳಲ್ಲಿ ಇದ್ದಾರೆ ಮತ್ತು ಎಲ್ಲಾ ಸ್ಥಳಗಳು ಆತನಿಗೆ ಕಾಣಿಸುತ್ತದೆ ಎಂಬುದಾಗಿ ಈ ಒಂದು ವಾಕ್ಯದಲ್ಲಿ ನಾವು ನೋಡಿಕೊಳ್ಳಬಹುದು ಪ್ರಿಯರೇ. ಹಾಗಾದರೆ ಕತ್ತಲೆ ಇದ್ರು, ಕಡು ಕತ್ತಲೆಗಳು ಕವಿದಿದ್ರು ಆ ಒಂದು ಸ್ಥಳವು ದೇವರಿಗೆ ಕಾಣಿಸುತ್ತದ ಎಂಬುದಾಗಿ ನೋಡೋದಾದ್ರೆ ಖಂಡಿತ ಹೌದು. ಯಾಕಂದ್ರೆ ಇಲ್ಲಿ ವಾಕ್ಯವು ಹಾಗೆ ಇದೆ, ಕಾರ್ಗತ್ತಲೆಯು ನನ್ನನ್ನು ಕವಿಯುವುದು, ಹಗಲು ಹೋಗಿ ನನ್ನ ಸುತ್ತಲೂ ಇರುಳಾಗುವುದು ಎಂದು ಹೇಳಿಕೊಂಡರೇನು? ನಿನಗೆ ಕತ್ತಲೆಯು ಕತ್ತಲೆ ಇಲ್ಲ, ಇರುಳು ಹಗಲಾಗಿಯೇ ಇರುತ್ತದೆ. ಕತ್ತಲು ಬೆಳಕುಗಳೆರಡೂ ನಿನಗೆ ಒಂದೇ. ಹಾಗಾದ್ರೆ ಇದು ದೇವರಿಗೆ ಮಾತ್ರ ವರ್ತಿಸುತ್ತದಾ? ಹಾಗಾದ್ರೆ ನಮಗೂ ಕೂಡ ವರ್ತಿಸುತ್ತದ? ನಾವು ಕೂಡ ಕತ್ತಲಲ್ಲಿ ಎಲ್ಲವನ್ನ ನೋಡೋದಕ್ಕೆ ನಾವು ಶಕ್ತರ ಎಂಬುದಾಗಿ ನೋಡೋದಾದ್ರೆ, ಒಂದು ಸಣ್ಣ ಬೆಳಕಿಲ್ಲದೆ ನಾವು ಯಾವುದೇ ರೀತಿಯ ವಸ್ತುವನ್ನು ಸಹ ನೋಡೋದಕ್ಕೆ ನಾವು ಸಮರ್ಥರಲ್ಲ ಪ್ರಿಯರೇ. ಆದರೆ ದೇವರು ಸರ್ವ ವ್ಯಾಪಿಯು, ಅವರಿಗೆ ಎಲ್ಲ ಸ್ಥಳಗಳು ಬಟ್ಟ ಬಯಲಾಗಿ ಕಾಣಿಸುತ್ತಿದೆ. ಆತನು ನೋಡೋದಕ್ಕೆ ಇರೋದಕ್ಕೆ ಆಗದೆ ಇರೋ ಒಂದು ಸ್ಥಳವೂ ಕೂಡ ಇಲ್ಲ. ಆತನ ದೃಷ್ಟಿ ಎಲ್ಲವನ್ನು ತಾಕುತ್ತದೆ. ಇವನ್ ಸಮುದ್ರದ ಡೀಪೆಸ್ಟ್ ಪಾರ್ಟ್ ಅಂತ ನಾವೇನ್ ಹೇಳ್ತೀವಿ, ಅಲ್ಲಿ ಎಂತ ಕತ್ತಲು ಇದೆ, ಅಲ್ಲಿ ನಾವ್ ಎಷ್ಟು ಟಾರ್ಚ್ ಆನ್ ಮಾಡಿ ಅಲ್ಲಿ ಏನೇ ನಾವು ನೋಡ್ಬೇಕನ್ಸಿದ್ರು ನೋಡಲಿಕ್ಕೆ ಅಸಾಧ್ಯವಾಗಿರುವಷ್ಟು ಕತ್ತಲು ಇದ್ದಾಗ್ಯೂ ಸಹ ಆ ಒಂದು ಕತ್ತಲು ಸಹ ದೇವರಿಗೆ ಏನಾಗಿದೆ ಅಂತೆ, ಬೆಳಕಾಗಿ ಕಾಣಿಸುತ್ತಿದೆ. ಹಾಗಾದ್ರೆ ಕತ್ತಲು ಬೆಳಕು ದೇವರಿಗೆ ಎರಡು ಕೂಡ ಒಂದೇ ಎಂಬುದಾಗಿ ವಾಕ್ಯವನ್ನ ನಾವು ನೋಡಿಕೊಳ್ಳಬಹುದು. ಹಾಗಾದ್ರೆ ಇದು ನಮ್ಮ ಆತ್ಮಿಕ ಜೀವಿತಕ್ಕೆ ಹೇಗೆ ವರ್ತಿಸುತ್ತದೆ? ದೇವರು ಎಲ್ಲಾ ಸ್ಥಳದಲ್ಲಿ ಇರೋದಾದರೆ ನಮ್ಮನ್ನು ಕಾಯ್ದು ಒಂದು ದೇವರನ್ನ ನಂಬಿ ಆಶ್ರಯಿಸಿಕೊಂಡಿರುವಂತ ವಿಶ್ವಾಸಿಯ ಜೀವಿತವನ್ನ ದೇವರು ನಡೆಸುವಂತ ಪ್ರಕ್ರಿಯೆ ಏನು ಎಂಬುದಾಗಿ ನಾವು ನೋಡುವಾಗ, ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಅದು ನಮಗೆಲ್ಲರಿಗೂ ತಿಳಿದಿದೆ ಪ್ರಿಯರೇ. ಸೊ ಆತನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಅಂದರೆ ಆತನಿಗೆ ನಮ್ಮ ಒಂದು ಜೀವಿತದ ಪ್ರತಿ ಒಂದೊಂದು ಕ್ಷಣಗಳು ಆತನ ಒಂದು ಕೈಯಲ್ಲಿ ಇದೆ. ಆತನು ನಮ್ಮನ್ನು ಹಿಡಿದು ಆತನ ಒಂದು ರೆಕ್ಕೆಯಲ್ಲಿ ಇಟ್ಕೊಂಡಿದ್ದಾರೆ. ಆತನ ಹಸ್ತದಲ್ಲಿ ನಮ್ಮನ್ನು ಮುಚ್ಚು ಮರೆ ಮಾಚಿಕೊಂಡಿದ್ದಾರೆ. ಆತನು ನಮ್ಮ ಒಂದು ಪ್ರತಿಯೊಂದೊಂದು ಕ್ಷಣಗಳನ್ನು ತಿಳಿದಿರುವ ಆತನು. ನಮ್ಮ ಜೀವಿತದಲ್ಲಿ ಆಗು ಹೋಗುವಂತಹ ಸಕಲ ಕಾರ್ಯಗಳನ್ನು ಆತನು ಕಂಟ್ರೋಲ್ ಮಾಡೋದಕ್ಕೆ ಶಕ್ತನು ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಯಾಕಂತ ಹೇಳಿದ್ರೆ ಕೆಲವೊಂದು ಒಂದು ರೀತಿಯಾದ ಜನರು ಯಾವ ರೀತಿಯಾಗಿ ದೇವರು ನೆನೆಸ್ಕೊಳ್ತಾರೆ ಅಂದ್ರೆ, ದೇವರು ಪರಲೋಕದಲ್ಲಿ ಇದ್ದಾರೆ, ಆತನು ಆಕಾಶದಲ್ಲಿದ್ದಾರೆ, ಆತನು ಭೂಮಿಯನ್ನ ನೋಡ್ತಾ ಇದ್ದಾರೆ. ನಾವು ಮಾಡುವಂತ ತಪ್ಪುಗಳು ಆತನ ಕಣ್ಣಿಗೆ ಕಾಣಿಸೋದಿಲ್ಲ. ಸೊ ನಾವು ಯಾವ ತರ ಬೇಕಾದ್ರೂ ಜೀವಿಸಿದ್ರು ದೇವರಿಗೆ ಅದ್ಯಾವ್ದು ಕೂಡ ಗೊತ್ತಾಗಲ್ಲ. ಯಾಕಂದ್ರೆ ನಾವು ಯಾವ ರೀತಿಯಾಗಿ ಭಕ್ತಿಯನ್ನ ವೇಷವಾಗಿ ಹಾಕೊಂಡು ಸಭೆಗೆ ಬರೋದು, ಸಭೆಯಲ್ಲಿ ನಾವು 1-2 ಗಂಟೆಗಳ ಕಾಲ ವಾಕ್ಯನ ಕೇಳಿ ಮತ್ತೆ ಮನೆಗೆ ಹಿಂದಿರುಗಿ ನಮ್ಮ ಒಂದು ಜೀವಿತ ನಾವು ನೋಡ್ಕೊಳ್ಬಹುದು. ದೇವರು ಅದನ್ನ ಗಮನಿಸೋದಿಲ್ಲ, ದೇವರು ಅದನ್ನ ದೃಷ್ಟಿಸೋದಿಲ್ಲ ಎಂಬುದಾಗಿ ಕೆಲವರು ಆ ರೀತಿಯಾದ ಜೀವಿತವನ್ನ ಹಾಗೆಯೇ ಕಳಿತಿರಬಹುದು. ಆದರೆ ನಿಜವಾಗಿಯೂ ಪ್ರಿಯರೇ, ದೇವರು ನಮ್ಮ ಒಂದು ಪ್ರತಿಯೊಂದೊಂದು ಸಣ್ಣ ಚಿಕ್ಕ ಒಂದು ನಮ್ಮ ಮನಸ್ಸಿನ ಆಲೋಚನೆಯನ್ನು ಸಹ ಗ್ರಹಿಸುವಂತಹ ಶಕ್ತರಾಗಿದ್ದಾರೆ. ಹಾಗಾದ್ರೆ ನಾವು ಮಾಡುವಂತಹ ಕಾರ್ಯಗಳನ್ನ ದೇವರು ಖಂಡಿತವಾಗಿ ಅದನ್ನ ದೃಷ್ಟಿಸದೇ ಇರುವುದಿಲ್ಲ. ನಾವು ಮಾಡುವಂತಹ ಕೆಲಸಗಳು
ನಾವು ಆಲೋಚಿಸುವಂತಹ ಆಲೋಚನೆಗಳು, ನಮ್ಮ ಮನಸ್ಸಿನಲ್ಲಿ ಉದ್ಭವಿಸುವಂತಹ ಸಕಲ ರೀತಿಯಾದಂತಹ ಒಳ್ಳೆಯ ಅಭಿಪ್ರಾಯಗಳಿಂದ ಹಿಡಿದು ಕೆಟ್ಟ ಒಂದು ಚಿಕ್ಕ ಒಂದು ಪಾಪವು ಉದ್ಭವಿಸಿದರೂ ಮೊದಲು ಆತನಿಗೆ ಗೊತ್ತಾಗುತ್ತದೆ. ಆತನು ಅಷ್ಟು ಸೆನ್ಸಿಟಿವ್, ಆತನಿಗೆ ಎಲ್ಲವೂ ತಿಳಿಯುವಂತದ್ದಾಗಿದೆ, ಆತನು ಎಲ್ಲವನ್ನ ವಿಶ್ಲೇಷಿಸುವ ಆತನಾಗಿದ್ದಾರೆ. ಸೊ ನಾವು ದೇವರ ಕಣ್ಣಿಗೆ ಮೀರಿ ಹೋಗುವಂತ ಸ್ಥಳವೇ ಇಲ್ಲ ಅಂತ ಈ ಭೂಮಿ ಆಕಾಶ ಅಥವಾ ಈ ಒಂದು ಸೃಷ್ಟಿಯಲ್ಲಿ. ನಾವು ದೇವರಿಂದ ತಪ್ಪಿಸಿಕೊಂಡು ನಾನು ಹೋಗಿ ಇಲ್ಲಿ ಒಂದು ಸೀಕ್ರೆಟ್ ಜಾಗಕ್ಕೆ ಹೋಗಿ ನಾನು ಇಲ್ಲಿ ದೇವರಿಗೆ ಕಾಣಿಸಿದ ರೀತಿಯಲ್ಲಿ ನಾನು ಇರ್ತೀನಿ, ದೇವರಿಗೆ ಗೊತ್ತಾಗದ ರೀತಿಯಲ್ಲಿ ನಾನು ಕಾರ್ಯಗಳನ್ನು ಮಾಡ್ತೀನಿ ಅಥವಾ ಪಾಪದಲ್ಲಿ ಜೀವಿಸ್ತೀನಿ ಅಂತ ಹೇಳೋದಾದ್ರೆ ದೇವರಿಗೆ ಕಾಣದೇ ಇರುವಂತ ಸ್ಥಳವೇ ಇಲ್ಲವಂತೆ. ಹಾಗಾದ್ರೆ ನಾವು ಎಲ್ಲಿ ಹೋಗಬೇಕು? ಸೊ ದೇವರ ಒಂದು ಕೃಪೆ, ದೇವರ ಒಂದು ಹಸ್ತ ನಮ್ಮನ್ನ ಕೊನೆಯವರೆಗೂ ಹಿಡಿದುಕೊಂಡು ನಮ್ಮನ್ನ ನಡೆಸುವಂತದ್ದಾಗಿದೆ. ಹಾಗಾದ್ರೆ ದೇವರಷ್ಟು ಕೇರ್ ಮಾಡುವಂತವರು ನಮಗೆ ಯಾರು ಕೂಡ ಸಿಗುವುದಿಲ್ಲ. ಯಾಕಂದ್ರೆ ನಾವು ಎಂತಹ ಸ್ಥಳದಲ್ಲಿದ್ದರು, ನಾವ್ ಎಂತಹ ಸ್ಥಿತಿಯಲ್ಲಿದ್ದರು, ನಮ್ಮ ಪರಿಸ್ಥಿತಿಗಳು ಹೇಗೆ ಇದ್ದರೂ ದೇವರು ಆ ಒಂದು ಪರಿಸ್ಥಿತಿಗಳ ಮೇಲೆ ಕಂಟ್ರೋಲ್ ಉಳ್ಳವರಾಗಿರುವುದರಿಂದ ಆತನ ಕಂಟ್ರೋಲ್ ಮೀರಿ, ಆತನ ಕೇರ್ ಮೀರಿ ನಮ್ಮ ಜೀವಿತದಲ್ಲಿ ಯಾವುದು ಕೂಡ ಸಂಭವಿಸುವುದಕ್ಕೆ ಸಾಧ್ಯವಿಲ್ಲ. ಸೊ ದೇವರು ನಮ್ಮನ್ನು ಆ ರೀತಿಯಾಗಿ ನಡೆಸುವಾತರು, ಆ ರೀತಿಯಾಗಿ ತಮ್ಮ ಕರದಲ್ಲಿ ಎತ್ತುಕೊಂಡು ನಮ್ಮನ್ನ ನಡೆಸುವಾತನು ಎಂಬುದಾಗಿ ವಚನಗಳಲ್ಲಿ ಗೊತ್ತಾಗುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ಮತ್ತೊಂದು ವಚನವನ್ನ ನಾವು ಯಾವ ರೀತಿಯಾಗಿ ಯೆಹೋವನ ಕಣ್ಣುಗಳು ಎಲ್ಲವನ್ನ ದೃಷ್ಟಿಸುವಂತದ್ದಾಗಿದೆ, ಎಲ್ಲವನ್ನ ಗಮನಿಸುವಂತದ್ದಾಗಿದೆ, ಆತನು ಯಾವ ರೀತಿಯಾಗಿ ತನ್ನ ದೃಷ್ಟಿಯ ಮೂಲಕ ಸಕಲವನ್ನ ಜಡ್ಜ್ ಮಾಡುವಂತ ದೇವರಾಗಿದ್ದಾರೆ ಎಂಬುದಾಗಿ ನೋಡಿಕೊಳ್ಳೋಣ. ಜ್ಞಾನೋಕ್ತಿಯ ಪುಸ್ತಕದಲ್ಲಿ 15ನೇ ಅಧ್ಯಾಯದ 3ನೇ ವಚನವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಸಾಕು. ಸೊ ವಾಕ್ಯದಲ್ಲಿ ನಾವು ನೋಡುವಾಗ ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು ಎಂಬುದಾಗಿ ವಾಕ್ಯವು ಹೇಳುತ್ತಿದೆ. ಹಾಗಾದ್ರೆ ಇಲ್ಲಿ ದೇವರ ದೃಷ್ಟಿಯು ಎಲ್ಲಾ ಕಡೆಯೂ ಇದೆಯಾ? ಆತನ ಕಣ್ಣುಗಳು ಎಲ್ಲವನ್ನ ನೋಡ್ತಿದ್ಯಾ, ಎಲ್ಲವನ್ನ ಪರಿಶೀಲಿಸ್ತಿದೆಯಾ ಅಂತ ನೋಡುವಾಗ ಖಂಡಿತ ಹೌದು. ಯಾಕಂದರೆ ಆತನು ಹೃದಯವನ್ನು, ಎಲ್ಲ ನಮ್ಮ ಕ್ರಿಯೆಗಳನ್ನ ನೋಡುವಾತನೂ ಆಗಿದ್ದಾರೆ. ಆತನ ಕಣ್ಣುಗಳು ಎಲ್ಲೆಲ್ಲಿಯೂ ಸಹ ಇರುತ್ತದೆ. ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಕೆಟ್ಟವರನ್ನು ಅಂತ ಹೇಳೋದಾದ್ರೆ, ಕೆಟ್ಟವರು ಅಂದ್ರೆ ಅನ್ಯರು, ಒಳ್ಳೆಯವರು ಅಂದ್ರೆ ಕ್ರೈಸ್ತರು ಅಂತ ಏನಾದ್ರೂ ಇದೆಯಾ? ಆ ರೀತಿ ಇಲ್ಲ ಪ್ರಿಯರೇ. ಕೆಟ್ಟವರು ಅಂದರೆ ಕೆಟ್ಟ ಪಾಪದಲ್ಲಿ ಜೀವಿಸುತ್ತಿರುವವರು, ಕ್ರೈಸ್ತರು ಎಂಬ ಹೆಸರನ್ನ ಹೊಂದಿಕೊಂಡಾಗ್ಯೂ ತಮ್ಮ ಜೀವಿತಗಳನ್ನು ಬದಲಾಯಿಸಿಕೊಳ್ಳದೆ ಇನ್ನೂ ಹಳೆ ಪಾಪದಲ್ಲಿ ಜೀವಿಸುವವರಾಗಿರಬಹುದು, ಅಥವಾ ಸುಜ್ಞಾನದಲ್ಲಿ ದೇವರನ್ನ ಹಿಂಬಾಲಿಸಿ ತಮ್ಮ ಪ್ರತಿಯೊಂದೊಂದು ಕ್ಷಣವನ್ನ ದೇವರಿಗೆ ಮೀಸಲಾಗಿಟ್ಟು ದೇವರಿಗಾಗಿ ಜೀವಿಸುತ್ತಿರುವಂತ ಮಕ್ಕಳಾಗಿರಬಹುದು. ದೇವರನ್ನೇ ಅರಿಯದೆ ಇರುವಂತಹವರನ್ನು ಕುರಿತು ದೇವರು ಇಲ್ಲಿ ಪಾಪದಲ್ಲಿ ಇದ್ರು, ಒಳ್ಳೆತನದಲ್ಲಿ ಇದ್ದರು ಅವರನ್ನ ದೃಷ್ಟಿಸುತ್ತೇನೆ ಎಂಬುದಾಗಿ ಹೇಳ್ತಾನೆ. ಯಾಕೆ ದೇವರು ದೃಷ್ಟಿಸುತ್ತಿದ್ದಾರೆ? ಈ ಪ್ರಕೃತಿ ನಮ್ಮನ್ನ ನೋಡ್ತಾ ಇದೆ ಅಲ್ಲ, ಹಾಗಂತ ದೇವರು ಎಲ್ಲ ನನಗೆ ರಿಪೋರ್ಟ್ ಮಾಡುತ್ತೆ, ನಾನು ಏನು ನೋಡೋದ್ ಬೇಡ, ನಾನು ಹಾಗೆ ನನ್ನ ಒಂದು ಸಿಂಹಾಸನದಲ್ಲಿ ಇದ್ಬಿಡ್ತೀನಿ ಅಂತ ಏನಾದ್ರೂ ಇದೆಯಾ? ಆ ರೀತಿ ಇಲ್ಲ ಪ್ರಿಯರೇ. ದೇವರು ಉನ್ನತೋನ್ನತ ಆಕಾಶದಲ್ಲಿ ಅವರ ಒಂದು ಸಿಂಹಾಸನ ಇದೆ ಅಂತ ನಾವು ನೋಡಿದ್ದೀವಿ. ಆದರೂ ಸಹ ಆತನಿಗೆ ಒಂದು ಆಸೆ ಇದೆ, ಅದೇನೆಂದರೆ ನನ್ನ ಮಕ್ಕಳು ಈ ಭೂಮಿಯಲ್ಲಿ ಯಾವ ರೀತಿಯಾಗಿದ್ದಾರೆ, ನಾನು ಹೆತ್ತಂತ ಮಕ್ಕಳು, ನಾನು ನಿರ್ಮಿಸಿ ಜೀವಿತವನ್ನ ಕೊಟ್ಟಂತ ಮಕ್ಕಳು ಯಾವ ರೀತಿಯಾಗಿ ಆ ಜೀವಿತ ಕಾಲವನ್ನ, ಆಯುಷ್ಕಾಲವನ್ನು ಕಳೆಯುತ್ತಿದ್ದಾರೆ, ಅವರ ಒಂದು ಬದುಕಿನಲ್ಲಿ ಏನೇನು ಸಂಭವಿಸ್ತಿದೆ, ಅವರು ನನಗೋಸ್ಕರ ಏನನ್ನ ಮಾಡ್ಬೇಕಂತ ಇದ್ದಾರೆ, ನಮ್ಮ ಆಲೋಚನೆಗಳು ಎಂತದ್ದಾಗಿದೆ. ತಮ್ಮ ಮಗನನ್ನ ಕಳುಹಿಸಿ ರಕ್ತವನ್ನ ಕೊಟ್ಟು ನಮ್ಮನ್ನ ಕ್ರಯಕ್ಕೆ ಕೊಂಡಾತನು ಆ ಒಂದು ಕೊಟ್ಟಂತಹ ನೂತನವಾದ ಬದುಕಿನಲ್ಲಿ ತಮ್ಮ ಮಕ್ಕಳು ಅದನ್ನ ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ಳುತ್ತಿದ್ದಾರೆ, ಇನ್ನ ಪಾಪದಲ್ಲೇ ಇರುತ್ತಾರಾ ಅಥವಾ ನನಗೋಸ್ಕರ ದೇವರಿಗೆ ಒಳ್ಳೆಯ ಸಾಕ್ಷಿಗಳಾಗಿ ಜೀವಿಸುವ ಮಕ್ಕಳಾಗಿದ್ದಾರಾ, ಇದೆಲ್ಲವನ್ನ ಆತನ ದೃಷ್ಟಿಸುವಂತವರಾಗಿರ್ತಾರೆ.
ಸೊ ಆತನ ದೃಷ್ಟಿಯಲ್ಲಿ ನಾವು ಯಥಾರ್ಥವುಳ್ಳವರು, ನಿರ್ದೋಷಿಗಳು, ಪರಿಶುದ್ಧರು ಆಗಿ ಕಾಣಿಸಿಕೊಂಡಾಗ ಆತನು ಎಷ್ಟೋ ಉಲ್ಲಾಸಿಸುವಂತ ದೇವರಾಗಿದ್ದಾರೆ. ಸೊ ಈ ಒಂದು ವಚನದಲ್ಲಿ ನಾವು ನೋಡ್ಬೋದು, ಆತನು ಕೆಟ್ಟವರನ್ನು ನೋಡ್ತಾರೆ, ಒಳ್ಳೆಯವರನ್ನು ನೋಡ್ತಾ ಇರ್ತಾರೆ. ಕೆಟ್ಟವರನ್ನು ನೋಡಿ ಅವರ ಜೀವಿತದ ಅಂತ್ಯದಲ್ಲಿ ಎಲ್ಲಾ ಕೆಟ್ಟತನವನ್ನು, ಪಾಪವನ್ನು ಮಾಡಿದವರ ಒಂದು ಗತಿಯನ್ನ ನಿರ್ಣಯಿಸುವುದಕ್ಕೆ ಪ್ರೂಫ್ ಸಮೇತವಾಗಿ ದೇವರು ಹೇಳಬೇಕಲ್ಲ ಕೊನೆಯ ಜಡ್ಜ್ಮೆಂಟ್ ದಿನದಲ್ಲಿ. ಅವರಿಗೆ ಬೇಕಾದಂತಹ ಒಂದು ನ್ಯಾಯವನ್ನ, ಅಂದರೆ ನ್ಯಾಯ ತೀರ್ಪಿನ ದಿನದಲ್ಲಿ ಅವರನ್ನ ನಿಲ್ಲಿಸಿ ಅವರ ಎದುರಿಗೆ ಕೇಳುವಾಗ ಅವರು ಏನನ್ನು ಸಹ ಹೇಳೋದಕ್ಕೆ ಆಗೋದಿಲ್ಲ. ಪಾಪವನ್ನು ನಡೆಸಿ ಜೀವಿಸುವವರು ಡೈರೆಕ್ಟ್ ಅವರನ್ನ, ಎಡಗಡೆಯಲ್ಲಿರುವವರನ್ನ ದೇವರು ಎಲ್ಲಿಗೆ ಹಾಕ್ತಾರೆ, ಬಲಗಡೆಯಲ್ಲಿ ನಿಂತಿರುವವರನ್ನ ದೇವರು ಅವರನ್ನ ಎಲ್ಲಿಗೆ ನಡೆಸ್ತಾರೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡಬಹುದು. ಆದರೆ ಇವಾಗ ನಮಗೆ ಸಮಯವಿಲ್ಲದ ಕಾರಣ ಅದನ್ನು ಹಾಗೆ ಹೇಳುತ್ತೇನೆ ಪ್ರಿಯರೇ. ಕೆಟ್ಟದನ್ನು ನಡೆಸಿದ ಎಲ್ಲರಿಗೂ ಕೊನೆಗೆ ನರಕವನ್ನಾಗಿ, ಒಳ್ಳೆಯದನ್ನು ನಡೆಸಿದವರು ಎಲ್ಲರಿಗೆ ದೇವರು ಪರಲೋಕವನ್ನು ನೀಡುವಂತವರಾಗಿರ್ತಾರೆ. ಸೊ ಅದಕ್ಕೆ ದೇವರು ನೋಡ್ಲೇಬೇಕಲ್ವಾ. ಸೊ ದೇವರ ಒಂದು ದೃಷ್ಟಿ ಎಲ್ಲರ ಮೇಲೆ ಚಾಚುವಂತದ್ದಾಗಿರುತ್ತದೆ. ಸೊ ಮತ್ತೊಂದು ಮಾತನ್ನು ನಾವು ನೋಡಿಕೊಳ್ಳೋದಾದರೆ, ಆತನು ನಮ್ಮ ಒಂದು ಪ್ರಾರ್ಥನೆಗಳಿಗೆ ಹತ್ತಿರವಾಗಿರುವಂತಹ ದೇವರಾಗಿರ್ತಾರೆ. ನಮ್ಮ ಒಂದು ಜೀವಿತದ, ನಮ್ಮ ಒಂದು ಪ್ರತಿಯೊಂದು ಕ್ಷಣದಲ್ಲಿಯೂ, ನಮ್ಮ ಎಲ್ಲದರಲ್ಲಿಯೂ ಆತನು ಇರ್ತಾರೆ ಅಂತ ಈ ಒಂದು ಮಾತು ಹೇಳುತ್ತದೆ. ಆ ವಾಕ್ಯ ಅಪೋಸ್ತಲರ ಕೃತ್ಯಗಳು 17ನೇ ಅಧ್ಯಾಯದ 26ನೇ ವಚನವನ್ನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗಗಳನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಆತನು ತಡಮಾಡಿ ಕಂಡುಕೊಂಡರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. 28ನೇ ವಚನವನ್ನು ಹಾಗೆ ಓದಿಕೊಳ್ಳೋಣ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ಸೊ ಹಾಗಾದ್ರೆ ದೇವರು ಏನ್ ಮಾಡಿದ್ದಾರೆ ಅಲ್ಲಿ? ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನ ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡಕಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬೊಬ್ಬನಿಗೂ ದೂರವಾದವನಲ್ಲ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ ಮತ್ತು ಇರುತ್ತೇವೆ ಎಂಬುದಾಗಿ ವಾಕ್ಯವು ನಮಗೆ ತಿಳಿಸ್ತಾ ಇದೆ. ಹಾಗಾದ್ರೆ ದೇವರು ಎಲ್ಲವನ್ನ ಮೊದಲೇ ನಿರ್ಣಯಿಸಿದ್ರ? ನಮ್ಮ ನಿವಾಸ ಎಲ್ಲಿರಬೇಕು, ನಾವು ಯಾವ ಕಾಲದಲ್ಲಿ ಜನ್ಮಿಸಬೇಕು, ಇದೆಲ್ಲವನ್ನು ಸಹ ಅರಿತಂತಹ ದೇವರು ಏನ್ ಮಾಡ್ತಾ ಇದ್ದಾರಂತೆ, ಏನನ್ನ ಅಪೇಕ್ಷಿಸ್ತಿದಾರಂತೆ? ಒಂದು ವೇಳೆ ತಡವಾಡಿ ನನ್ನನ್ನು ಕಂಡುಕೊಂಡಾರೇನೋ ಅಂತ. ತಡವಾಡಿ ಕಂಡುಕೊಂಡಾರೇನೋ ಎಂಬುದಾಗಿ ಹೇಳುವಾಗ ಆತನ ಎಕ್ಸ್ಪೆಕ್ಟೇಷನ್ ಆದ್ರೂ ಏನಾಗಿದೆ ಪ್ರಿಯರೇ? ದೇವರನ್ನ ಹುಡುಕುವವರು ಎಂಬುದಾಗಿ ಹೇಳೋದಾದರೆ ಆ ಒಂದು ಅರ್ಥ ಏನನ್ನು ಕೊಡುತ್ತದೆ? ದೇವರ ಒಂದು ವ್ಯಕ್ತಿತ್ವ ಅಥವಾ ಅವರ ಅಸ್ತಿತ್ವವನ್ನು ತಿಳಿದುಕೊಂಡವರಾಗಿ ಮಾನವರು ಆತನ ಮನಸ್ಸಿನ ಅಳತೆಯನ್ನ ಏನಿದೆ, ದೇವರ ಹೃದಯದಲ್ಲಿ ಏನಿದೆ, ಅವರ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಅವರಿಗೋಸ್ಕರ ಜೀವಿಸುವಂತಹ ಮಕ್ಕಳಾಗಿ ನಾವು ಇರ್ತೀವಿ ಅನ್ನೋದೇ ಅವರ ಒಂದು ಎಕ್ಸ್ಪೆಕ್ಟೇಷನ್ ಆಗಿದೆ. ದೇವರ ಮನಸ್ಸನ್ನ ಅರಿತುಕೊಂಡವರಾಗಿ ನಾವು ಆತನಿಗೋಸ್ಕರ ಪ್ರತಿಯೊಂದೊಂದು ಕ್ಷಣವನ್ನ ಆತನಿಗೋಸ್ಕರ ಮೀಸಲಾಗಿ ಜೀವಿಸುತ್ತೇವಾ ಎಂಬುದಾಗಿ ಆತನು ಎದುರು ನೋಡುವಂತ ದೇವರಾಗಿದ್ದಾನೆ. ಅದು ಸ್ಪಷ್ಟವಾಗಿ ವಾಕ್ಯದಲ್ಲಿ ನಮಗೆ ತಿಳಿಸ್ತಿದೆ. ದೇವರು ಏನಂತ ನಮ್ಮನ್ನ ಎದುರು ನೋಡ್ತಿದ್ದಾರೆ? ಅವರು ತಡಕಾಡಿ ಕಂಡುಕೊಂಡಾರೇನೋ, ಒಂದು ವೇಳೆ ಅವರು ನನ್ನನ್ನು ತಡಕಾಡಿ ಕಂಡುಕೊಂಡಾರೇನೋ ಅಂತ ಹೇಳಿ ಆತನನ್ನ ಹುಡುಕುವವರನ್ನಾಗಿ ನಮ್ಮನ್ನ ಮಾಡಿದ್ದಾರಂತೆ. ಈ ಸೃಷ್ಟಿಯಲ್ಲಿ ನಾವು ನೋಡುವಾಗ ಆತನ ಒಂದು ಇರುವಿಕೆಯನ್ನ ನಾವು ನೋಡಬಹುದು, ಆತನ ಪ್ರಭಾವವನ್ನ ನೋಡಿಕೊಳ್ಳಬಹುದು. ಅದರ ಮೂಲಕ ದೇವರು ಇಷ್ಟು ಉನ್ನತರು ಅಂತ ಅರಿತುಕೊಂಡು ಒಂದು ವೇಳೆ ಸತ್ಯ ಜ್ಞಾನಕ್ಕೆ ಮಾನವರು ಬರಬಹುದಾ? ಅವರ ಒಂದು ಪಾಪ ಚಟಗಳನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಳ್ಳಬಹುದಾ ಎಂಬುದಾಗಿ ಅವರು ಅಪೇಕ್ಷಿಸುವಂತಹ ದೇವರಾಗಿದ್ದಾರೆ ಪ್ರಿಯರೇ. ಸೊ ನಾವು ಆತನಲ್ಲೇ ಜೀವಿಸ್ತೇವೆ, ಆತನಲ್ಲೇ ಚಲಿಸುತ್ತೇವೆ, ಆತನಲ್ಲೇ ಇರುತ್ತೇವೆ ಅಂತ ಹೇಳಿದ್ರೆ ನಮ್ಮ ಜೀವಿತ, ನಮ್ಮ ಒಂದು ಉಸಿರು, ನಾವು ಉಸಿರಾಡುವಂತ ಒಂದೊಂದು ಕ್ಷಣವೂ ನಾವು ಆತನಲ್ಲೇ ಇರ್ತೀವಿ.
ಮತ್ತು ನಾವು ಕಳೆಯುವಂತಹ ಒಂದೊಂದು ಕ್ಷಣವೂ ಆತನಲ್ಲೇ ಇರ್ತೀವಿ. ನಾವು ಚಲಿಸುವಾಗ ನಾವು ಆತನಲ್ಲೇ ಇರ್ತೀವಿ, ನಾವು ಆತನಲ್ಲೇ ಇರುತ್ತೀವಿ ಅಂತ ಇಲ್ಲಿ ವಾಕ್ಯವು ಹೇಳ್ತಿದ್ದೆ. ಹಂಗಂದ್ರೆ ನಾವು ದೇವರನ್ನ ಕ್ರಾಸ್ ಮಾಡಿ ನಾವ್ ಏನನ್ನು ಮಾಡಕ್ ಆಗ್ತಿಲ್ಲ ಅಂತ ಇಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಅರ್ಥ ಆಗುತ್ತೆ ಪ್ರಿಯರೇ. ನಾವು ಆತನಲ್ಲೇ ಇರ್ತೀವಿ, ಆತನಲ್ಲೇ ಜೀವಿಸ್ತೀವಿ, ಆತನಲ್ಲೇ ಚಲಿಸುತ್ತೀವಿ. ಹಾಗಾದ್ರೆ ಮನುಷ್ಯನ ನಡತೆ ದೇವರ ಕಣ್ಣಿಗೆ ಯಾವಾಗಲೂ ಕಾಣಿಸುತ್ತಲೇ ಇರುತ್ತದೆ. ಆತನು ಇದ್ದಾರೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ವಾಕ್ಯಗಳಲ್ಲಿ ತಿಳಿದು ಬರುತ್ತದೆ. ಆತನು ಇರುವುದಾದರೆ ಆತನಿಗೆ ನಾವು ಮೊರೆ ಇಡುವಾಗ, ಆತನನ್ನು ವಿಜ್ಞಾಪಿಸಿಕೊಳ್ಳುವಾಗ ಖಂಡಿತವಾಗಿ ಆತನು ನಮ್ಮನ್ನ ತೊರೆದು ಬಿಡ್ತಾರ? ಅಥವಾ ನಮ್ಮ ಒಂದು ಕಷ್ಟ ಕಾಲದಲ್ಲಿ ಆಗಿರಬಹುದು, ನಮಗೆ ಸುಖ ಬಂದಾಗ ಆಗಿರಬಹುದು, ನಾವು ಆತನನ್ನು ವಿಜ್ಞಾಪಿಸಿಕೊಳ್ಳುವಾಗ ಆತನು ನಮ್ಮ ಮೊರೆಗೆ ಎಂದಿಗೂ ದೂರವಾಗಿರುವಂತ ದೇವನಲ್ಲ. ನಮ್ಮ ಒಂದು ಎಲ್ಲರೂ ನಮ್ಮನ್ನ ಕೈ ಬಿಟ್ಟಂತ ಸಮಯದಲ್ಲಿಯೂ ನನ್ನನ್ನು ಕೈ ಹಿಡಿದು ಎತ್ತುವವರು ಯಾರು? ನನ್ನ ಒಂದು ಜೀವಿತದಲ್ಲಿ ಮತ್ತೆ ನಾನು ಸಂತೋಷವನ್ನ ಉತ್ಸಾಹದಿಂದ ಇರೋದಕ್ಕೆ ಮತ್ತೆ ಸಾಧ್ಯನಾ ಎಂದು ಕೆಲವರಿಗೆ ಪ್ರಶ್ನೆ ಇರುತ್ತದೆ ಪ್ರಿಯರೇ. ಯಾಕಂದರೆ ಅವರ ಜೀವಿತದಲ್ಲಿ ಅನೇಕ ರೀತಿಯಾದ ಕಷ್ಟಗಳು ಅವರನ್ನ ಆ ರೀತಿಯಾಗಿ ಅವರನ್ನ ಜಜ್ಜಿ ಬಿಟ್ಟಿರುತ್ತದೆ. ಹೌದು ಪ್ರಿಯರೇ, ಆ ರೀತಿಯಾದಂತ ಪರಿಸ್ಥಿತಿಯಲ್ಲಿಯೂ ನಾನು ನಿನಗೋಸ್ಕರ ಇದ್ದೀನಿ ಎಂಬುದಾಗಿ ದೇವರು ವಾಕ್ಯದಲ್ಲಿ ಹೇಳಿ ನಮಗೆ ಬಲಪಡಿಸ್ತಾರೆ. ದೇವರನ್ನ ಒಂದೇ ಒಂದು ಕ್ಷಣದಲ್ಲಿ ನೆನೆದು, ಹೃದಯದಲ್ಲಿ ನೆನೆದು, ತಂದೆ ನೀ ನನಗೋಸ್ಕರ ಇದ್ದೀರಾ ಅಂತ ನೀನು ಪ್ರಶ್ನಿಸುವಾಗ ನಿನ್ನ ಆತ್ಮದಲ್ಲಿ ದೇವರು ಹೇಳುವ ಉತ್ತರ, ಮಗನೇ ನಾನು ನಿನಗೋಸ್ಕರ ಒಂದೊಂದು ಕ್ಷಣವು ಎದುರು ನೋಡುವವನಾಗಿದ್ದೇನೆ, ನಿನ್ನನ್ನು ನಾನು ನೋಡುತ್ತಿದ್ದೀನಿ, ನಿನ್ನ ಕಷ್ಟಗಳು ನನಗೆ ತಿಳಿದಿದೆ, ಅದು ನನ್ನ ಕಂಟ್ರೋಲ್ ಅಲ್ಲಿ ಇದೆ, ನಾನು ಅದನ್ನ ಎಲ್ಲವನ್ನ ಮಾರ್ಪಡಿಸಲು ಶಕ್ತನು, ನೀನು ನನ್ನನ್ನು ಎಂದಿಗೂ, ನಿನ್ನ ದೃಷ್ಟಿ ನನ್ನಿಂದ ಎಂದಿಗೂ ತೊಲಗಬಾರದು ಅಂತ ದೇವರು ಹೇಳುವಂತ ದೇವರಾಗಿರುತ್ತಾರೆ. ಹಾಗಾದ್ರೆ ದೇವರು ಅಂತಹ ಉನ್ನತರ, ಅಂತಹ ಒಂದು ಕನಿಕರಿಸುವಂತಹ ದೇವರಾಗಿದ್ದಾರ ಎಂಬುದಾಗಿ ಹೇಳುವಾಗ, ತಾಯಿಯ ಗರ್ಭದಿಂದ ನಮ್ಮನ್ನು ಹೆತ್ತ ಆತನು, ತನ್ನ ಅಂಗೈಯಲ್ಲಿ ನಮ್ಮನ್ನು ಚಿತ್ರಿಸಿಕೊಂಡಿರುವ ಆತನು, ನಮ್ಮ ಜೀವಿತದ ಒಂದೊಂದು ಕ್ಷಣಗಳು ಆತನಿಗೆ ತಿಳಿದಿರುವಂತದ್ದಾಗಿದೆ. ಕಷ್ಟದಲ್ಲಾಗಿರಬಹುದು, ಸುಖದಲ್ಲೇ ಆಗಿರಬಹುದು, ದೇವರು ಸದಾ ಕಾಲವು ನಾವು ನಮ್ಮ ಜೊತೆಯಲ್ಲಿ ಇದ್ದಾರೆ. ನಾವು ಆತನಲ್ಲೇ ಜೀವಿಸ್ತೀವಿ, ಆತನಲ್ಲೇ ಚಲಿಸ್ತೀವಿ ಮತ್ತು ಆತನಲ್ಲೇ ಇರುತ್ತೀವಿ ಎಂಬುದಾಗಿ ಈ ಮಾತುಗಳು ತಿಳಿಸ್ತಾ ಇದೆ. ಮತ್ತೊಂದು ಕಿರುಭಾಗವನ್ನು ನಾವು ಹೋಗಿ ನೋಡಿಕೊಳ್ಳೋದಕ್ಕಿಂತ ಮುಂಚೆ ಒಂದು ವಾಕ್ಯವನ್ನ ನಾವು ನೋಡೋಣ. ದೇವರು ಯಾವ ರೀತಿಯಾಗಿ ನಮ್ಮ ಜೊತೆ ಇರ್ತಾರೆ, ಆತನ ಪ್ರಭಾವ ಯಾವುದರ ಮೂಲಕ ನಮ್ಮಲ್ಲಿ ಉದ್ಭವಿಸಬಹುದು, ಆತನ ಒಂದು ಮಹಿಮೆ ನಮ್ಮಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಬಹುದು ಎಂಬುದಾಗಿ ಈ ಒಂದು ಮಾತನ್ನ ಓದಿಕೊಂಡು ನಾವು ಮುಂದೆ ಸಾಗೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 12ನೇ ವಚನವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಯಾಕಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಸಾಕು ಪ್ರಿಯರೇ, ಇಲ್ಲಿ ದೇವರ ವಾಕ್ಯಕ್ಕೆ ಇರುವಂತಹ ಶಕ್ತಿಯನ್ನ ಕುರಿತು ನಾವು ನೋಡಿಕೊಳ್ತಿದ್ದೀವಿ. ಹಾಗಾದ್ರೆ ಈ ಒಂದು ಶಕ್ತಿ, ದೇವರ ಒಂದು ಶಕ್ತಿ ಯಾವ್ದ್ರಲ್ಲಿ ಇದ್ರಲ್ಲಿ ಪ್ರಕಟವಾಗ್ತಾ ಇದೆ ಅಂತ ಹೇಳೋದಾದ್ರೆ, ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಬಾಯಿಗತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಯನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂತದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂತದ್ದು ಆಗಿದೆ. ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವು ಮುಚ್ಚು ಮರೆಯಿಲ್ಲದಾಗಿಯೂ ಬಯಲಾದದಾಗಿಯೂ ಅದೇ. ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯೂ ಒಂದು ಇಲ್ಲ. ಈ ವಾಕ್ಯವು ನಾವು ತಿಳಿದುಕೊಳ್ಳುವಾಗ ದೇವರ ಒಂದು ಮಹಿಮೆ, ದೇವರ ಒಂದು ಆ ಒಂದು ಪ್ರಭಾವ ನಮ್ಮಲ್ಲಿ, ಆತನ ವಾಕ್ಯಗಳನ್ನ ಈಗಲೂ ಸಹ ದೇವರ ವಾಕ್ಯಗಳನ್ನು ಕೇಳುತ್ತಿರುವಂತ ಪ್ರತಿ ಒಂದೊಂದು ಹೃದಯದಲ್ಲಿಯೂ ಸಹ ಅದು ಕಾರ್ಯವನ್ನು ಮಾಡುವಂತದ್ದಾಗಿರುತ್ತದೆ. ಒಂದು ಮನುಷ್ಯ ಪಾಪದಿಂದ ಒಳ್ಳೆಯ ಮಾರ್ಗಕ್ಕೆ ಬರುವುದಕ್ಕೂ ವಾಕ್ಯವು ಅವಶ್ಯಕತೆ ಇದೆ. ಒಂದು ಮನುಷ್ಯನು ತಾನು ಜೀವಿತದಲ್ಲಿ ಮಾಡ್ತಿರುವಂತಹ ಎಲ್ಲಾ ಕೆಲಸಗಳನ್ನ, ಎಲ್ಲಾ ಪಾಪದ ಜೀವಿತಗಳನ್ನ ಬಿಟ್ಟು ದೇವರಲ್ಲಿ ದೃಢವಾಗಿ ನಂಬಿಕೆಯಿಂದ ನಿಲ್ಲುವುದಕ್ಕೂ ದೇವರ ವಾಕ್ಯನೇ ಇಂಪಾರ್ಟೆಂಟ್ ಆಗಿದೆ. ಮತ್ತು ಕೊನೆಯವರೆಗೂ ಆತನು ದೇವರಲ್ಲಿ ಜೀವಿಸಿ ಕೊನೆಯಲ್ಲಿ
ಪರಲೋಕವನ್ನು ಸೇರುವುದಕ್ಕಾಗಿಯೂ ಸಹ ದೇವರ ವಾಕ್ಯವೇ ಮೂಲವಾಗಿದೆ. ಸೊ ದೇವರ ವಾಕ್ಯವು ಅಷ್ಟು ಜೀವವುಳ್ಳದ್ದಾಗಿದೆ. ಅದು ಏನಾಗಿದೆ ಅಂತೆ, ಇಬ್ಬಾಯಿ ಕತ್ತಿಗಿಂತಲೂ ಹರಿತವಾಗಿದೆ ಅಂತೆ. ಅದು ನಮ್ಮ ಕೀಳು ಮಜ್ಜೆಗಳನ್ನು ಸಹ ವಿಭಾಗಿಸುವಷ್ಟು ಮಟ್ಟಿಗೆ ಹರಿತವಾದಂತದ್ದಾಗಿದೆ. ನಮ್ಮ ಆಲೋಚನೆಗಳು, ಉದ್ದೇಶಗಳು ಇದೆಲ್ಲವನ್ನ ವಿಶ್ಲೇಷಿಸುವಂಥದ್ದು, ವಿವೇಚಿಸುವಂತದ್ದಾಗಿದೆ ಅಂತ ನಾವು ಇಲ್ಲಿ ನೋಡಿಕೊಳ್ಳಬಹುದು. ಹಾಗಾದ್ರೆ ದೇವರು ಕೊಟ್ಟಿರುವಂತ ಈ ವಾಕ್ಯಕ್ಕೆ ಎಷ್ಟು ಪವರ್ ಇದೆಯಾ ಅಂತ ನೋಡುವಾಗ, ಹೌದು ಪ್ರಿಯರೇ, ದೇವರ ಒಂದು ಆತ್ಮಕ್ಕೆ ಅಥವಾ ದೇವರ ಒಂದು ವಾಕ್ಯಕ್ಕೆ ಅಷ್ಟು ಶಕ್ತಿ ಉಳ್ಳದಂತಾಗಿದೆ ಎಂಬುದಾಗಿ ಇಲ್ಲಿ ಸ್ಪಷ್ಟವಾಗಿ ತಿಳಿತಿದೆ. ಹಾಗಾದ್ರೆ ಈ ವಾಕ್ಯವು ಅಷ್ಟು ಜೀವ ಉಳ್ಳದ್ದಾಗಿದ್ದರೆ ದೇವರು ಎಲ್ಲರ ಮೂಲಕ, ಆತನ ವಾಕ್ಯಗಳ ಮೂಲಕ ತನ್ನ ಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ. ಆತನ ಮಹಿಮೆಯನ್ನ ತೋರಿಸ್ತಿದ್ದೀರಿ. ಆತನ ಒಂದು ಅಗೋಚರವಾದಂತಹ ಒಂದು ಮಹಾ ಒಂದು ಉನ್ನತವಾದಂತಹ ಆತನ ಅಸ್ತಿತ್ವವನ್ನ ಆತನ ವಾಕ್ಯದ ಮೂಲಕ ಇಲ್ಲಿ ಒಬ್ಬೊಬ್ಬರ ಜೀವಿತಗಳಲ್ಲಿಯೂ ಆತನ ಕಾರ್ಯ ನಡೆಸುವಂತವರಾಗಿದ್ದಾರೆ ಅಂತ ನಾವು ನೋಡಬಹುದು. ಯಾಕೆಂದ್ರೆ ವಾಕ್ಯಗಳನ್ನು ಕೇಳುವ ಪ್ರತಿಯೊಬ್ಬರ ಹೃದಯದಲ್ಲಿ ಅದನ್ನ ಕಾರ್ಯರೂಪಕ್ಕೆ ತಂದು ಆ ವಾಕ್ಯವು ನಮ್ಮಲ್ಲಿ ಫಲವನ್ನ ಬಿಡುವುದಕ್ಕೆ ದೇವರೇ ಎಲ್ಲವನ್ನ ಮಾಡುವುದಕ್ಕೆ ಶಕ್ತರಾಗಿದ್ದಾರೆ ಎಂಬುದಾಗಿ ನಾವು ನೋಡಬಹುದು. ಹಾಗಾದ್ರೆ ಆತನ ಸೃಷ್ಟಿಯನ್ನು ಮಾಡಿ ಹಾಗೆ ಏನು ಯಾರಿಗೂ ಹತ್ತಿರ ಇಲ್ಲದೆ ಹಾಗೆ ಉಳಿದಿಲ್ಲ, ಎಲ್ಲರ ಹೃದಯಕ್ಕೆ ಹತ್ತಿರವಾಗಿದ್ದಾರೆ ಮತ್ತು ವಾಕ್ಯಗಳ ಮೂಲಕ ಎಲ್ಲರಲ್ಲಿಯೂ ಒಳಗಡೆ ಕಾರ್ಯವನ್ನ ಮಾಡುವವರಾಗಿದ್ದಾರೆ ಎಂಬುದಾಗಿ ಈ ಮಾತುಗಳಲ್ಲಿ ನಾವು ನೋಡಬಹುದು. ಹಾಗಾದ್ರೆ ದೇವರ ವಾಕ್ಯವನ್ನು ನಾವು ಕೇಳಿ ಅದನ್ನ ಅಂಗೀಕರಿಸುವಾಗ ದೇವರು ಅದರ ಮೂಲಕ ನಮ್ಮಲ್ಲಿ ಕಾರ್ಯವನ್ನು ಮಾಡ್ತಾರೆ, ತಮ್ಮ ಕ್ರಿಯೆಗಳನ್ನ ಪ್ರಕಟಿಸ್ತಾರೆ ಎಂಬುದಾಗಿ ನಾವು ಈ ವಾಕ್ಯದ ಮೂಲಕ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ ಪ್ರಿಯರೇ. ಸೊ ಹೀಗಾಗುವುದಾದ್ರೆ ದೇವರು ಎಲ್ಲ ಕಡೆ ವ್ಯಾಪಿಸಿದ್ದಾರ? ನಮ್ಮ ಮನಸ್ಸು, ನಮ್ಮ ಹೃದಯಗಳನ್ನು ಸಹ ದೇವರು ಆಲೋಚನೆಗಳನ್ನು ಸಹ ವಿಶ್ಲೇಷಿಸ್ತಾರ ಅಂತ ನೋಡುವುದಾದ್ರೆ, ಕೆಟ್ಟವರನ್ನು ಒಳ್ಳೆಯವರನ್ನು ಕುರಿತು ಎಲ್ಲವನ್ನ ಆತನ ಕಣ್ಣುಗಳು ಕಾಣುವಂತದ್ದಾಗಿದೆ. ಮತ್ತು ಆತನು ನಮಗೆ ನಮ್ಮ ಹತ್ತಿರವೇ ಇದ್ದು ನಾವು ಆತನಲ್ಲಿ ಚಲಿಸುವಾಗ, ಇರುವಾಗ, ನಾವು ಜೀವಿಸುವಾಗ ನಮ್ಮನ್ನು ಆತನು ಎಂದೆಂದಿಗೂ ಕೈ ಬಿಡದೆ ನಮ್ಮನ್ನ ನಡೆಸುವಂತಹ ದೇವರು ಸಹ ಆಗಿರುತ್ತಾರೆ. ತನ್ನ ವಾಕ್ಯದ ಮೂಲಕ ನಮ್ಮನ್ನ ನಡೆಸುವಂತವರಾಗಿರ್ತಾರೆ. ಅದರ ಮೂಲಕ ತನ್ನ ಪ್ರಭಾವವನ್ನ ತೋರ್ಪಡಿಸುವಂತವರಾಗಿರ್ತಾರೆ ಎಂಬುದಾಗಿ ಈ ಒಂದು ಭಾಗದಲ್ಲಿ ನೋಡಿಕೊಳ್ಳಬಹುದು. ಅದೇ ರೀತಿಯಾಗಿ ಮತ್ತೊಂದು ಭಾಗವನ್ನ ನೋಡಿಕೊಳ್ಳೋಣ ವೇಗವಾಗಿ. ಸೊ ದೇವರು ಸರ್ವಜ್ಞಾನಿ ಎಂಬುದಾಗಿ ಈ ಒಂದು ಭಾಗದಲ್ಲಿ ನೋಡಿಕೊಳ್ಳೋಣ. ದೇವರು ಸರ್ವಜ್ಞಾನಿ ಎಂಬುದಾಗಿ ನೋಡೋದಾದರೆ, ಕಳೆದ ಭಾಗದಲ್ಲಿ ದೇವರು ಯಾವ ರೀತಿಯಾಗಿ ಮಹಾ ವಿಜ್ಞಾನಿ ಎಂಬುದನ್ನು ನೋಡಿದ್ದೀವಿ. ಸೊ ಈ ಒಂದು ಭಾಗದಲ್ಲಿ ಅದನ್ನು ಸಹ ಆಲೋಚನೆಗೆ ತೆಗೆದುಕೊಂಡವರಾಗಿ ಈ ಮಾತುಗಳನ್ನ ನಾವು ಆಲೋಚಿಸುವಾಗ ಇನ್ನೂ ಆತನು ಎಂತಹ ಜ್ಞಾನಿ ಆಗಿದ್ದಾರೆ ಎಂಬುದಾಗಿ ನಾವು ನೋಡಿಕೊಳ್ಳಬಹುದು. ಆತನು ಎಲ್ಲವನ್ನ ಆತನಿಗೆ ತಿಳಿದಿರುವ ಆತನು, ಎಲ್ಲವೂ ಆತನಿಗೆ ಅರಿತಂತ ದೇವರು, ಎಲ್ಲವನ್ನ ಬಲ್ಲವನಾಗಿರುವಂತಹ ದೇವರು. ನಮ್ಮ ಒಂದು ಹಿಂದಿನ ಜೀವಿತ ಆಗಿರಬಹುದು, ನಮ್ಮ ಪಾಸ್ಟ್ ಏನಾಗಿರುತ್ತೆ, ನಮ್ಮ ಫ್ಯೂಚರ್ ಏನಾಗಿರುತ್ತೆ, ನಾವು ಪ್ರೆಸೆಂಟ್ ಅಲ್ಲಿ ಹೇಗಿದ್ದೀವಿ, ಅಥವಾ ಯಾವುದೇ ವ್ಯಕ್ತಿಯ ಒಂದು ಆತನ ಭವಿಷ್ಯವನ್ನ ಕುರಿತು ತಿಳಿದಿರುವ ಆತನು, ಅಥವಾ ಈ ಭೂಲೋಕವನ್ನ ನಾವು ನೆನೆಸುವಾಗ ಯಾವೊಂದು ಈ ರಾಜ್ಯ ಬಂದು ಈ ಒಂದು ಭೂಮಂಡಲವನ್ನೆಲ್ಲ ಆಳ್ವಿಕೆ ಮಾಡಿದೆ, ದಾನಿಯೇಲನ ಪ್ರವಾದಿಯ ಗ್ರಂಥ, ಪ್ರವಾದನೆ ಪುಸ್ತಕಗಳನ್ನು ನೋಡುವಾಗ ದೇವರು ಎಷ್ಟೋ ಸಾವಿರದ ವರ್ಷಗಳ ನಂತರ ನಡೆಯಬೇಕಾದ ಕಾರ್ಯಗಳನ್ನ ಮುಂಚೆ ಹೇಗೆ ತಿಳಿಸಿಕೊಟ್ಟಿರ್ತಾರೆ. ಹಾಗಾದ್ರೆ ಆತನು ಅಷ್ಟು ಜ್ಞಾನಿಯಾಗಿದ್ದಾರೆ, ದೇವರಿಗೆ ಆಗಿರುವಂತದ್ದು, ಮುಂದೆ ಆಗುವಂತದ್ದು ಎಲ್ಲವನ್ನ ನಮಗೆ ತಿಳಿಸಿಕೊಟ್ಟವರಾಗಿದ್ದಾರೆ. ದೇವರಿಗೆ ಎಲ್ಲವೂ ಸಹ ತಿಳಿದದೆ ಎಂಬುದನ್ನು ನಾವು ಸಹ ಈ ಒಂದು ಭಾಗದಲ್ಲಿ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಮೊದಲನೇದಾಗಿ ದೇವರ ಒಂದು ವ್ಯಕ್ತಿತ್ವವನ್ನು, ಆತನ ಸರ್ವಜ್ಞಾನಿ, ಆತನ ಒಂದು ಪ್ರಭಾವವು, ಆತನ ಒಂದು ಆಲೋಚನೆ ಎಷ್ಟು ಉನ್ನತವಾಗಿದೆ ಎಂಬುದಾಗಿ ನಾವು ಈ ಸತ್ಯವೇದದಲ್ಲಿ ಓದಿಕೊಳ್ಳೋಣ. ಅದಕ್ಕೆ ಮೊದಲು ನಾವು ಯೋಬನ ಒಂದು ಚರಿತ್ರೆಯ ಪುಸ್ತಕಗಳನ್ನು ಓದುವಾಗ ಅದರಲ್ಲಿ ದೇವರ ಒಂದು ಪ್ರಭಾವವು ಎಂತ ಮಹತ್ವವುಳ್ಳದಾಗಿದೆ, ಆತನ ಆಲೋಚನೆಗಳು ಎಂತದ್ದಾಗಿದೆ. ಯೋಬನು 38ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳೋದಾದರೆ ದೇವರು ಪ್ರಶ್ನಿಸ್ತಾರೆ ಯೋಬನನ್ನ, ನೀನು ನಾನು ಈ ಭೂಮಂಡಲವನ್ನು ಸೃಷ್ಟಿಸುವಾಗ ನೀನು ಎಲ್ಲಿದ್ದೀನಿ, ನಾನು ಯಾವ ರೀತಿಯಾದ ಉನ್ನತನು ಎಂಬುದಾಗಿ ಆತನು ಅಲ್ಲಿ ಹೇಳಿಕೊಂಡಿದ್ದಾರೆ. ಅದೇ ವಾಕ್ಯವನ್ನ ನಾವು ನೋಡ್ತಾ ಕೀರ್ತನೆಯ ಗ್ರಂಥದಲ್ಲಿ 18ನೇ ಅಧ್ಯಾಯದ 30ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ದೇವರು ಎಷ್ಟು ಪರ್ಫೆಕ್ಟ್ ಅಂತ ಈ ಒಂದು ವಚನದಲ್ಲಿ ನಮಗೆ ತಿಳಿಯುತ್ತೆ ಪ್ರಿಯರೇ. ದೇವರ ಮಾರ್ಗವು ಯಾವ ದೋಷವೂ ಇಲ್ಲದ್ದು, ಯೆಹೋವನ ವಚನವು ಶುದ್ಧವಾದದ್ದು. ಆತನು
ಸಾಕು ಪ್ರಿಯರೇ. ಸೊ ದೇವರ ವಾಕ್ಯವು ಏನಂತೆ ದೋಷವಿಲ್ಲದ್ದು, ಅದು ನಿಷ್ಕಪಟವಾದದ್ದು, ಅದು ಕಂಪ್ಲೀಟ್ ಪ್ಯೂರ್ ಆಗಿರುವಂತದ್ದು, ಅದು ಪರ್ಫೆಕ್ಟ್ ಆಗಿರುವಂತದ್ದು ಎಂಬುದಾಗಿ ನೋಡ್ಬೋದು. ಇಂಗ್ಲಿಷ್ ವರ್ಷನ್ ಅಲ್ಲಿ ಗಾಡ್ಸ್ ವರ್ಡ್ಸ್ ಆರ್ ಪರ್ಫೆಕ್ಟ್ ಅಂಡ್ ಪ್ಯೂರ್ ಅನ್ನೋದನ್ನು ಕೂಡ ನಾವು ನೋಡ್ಬೋದು. ಪರ್ಫೆಕ್ಟ್ ಅಂತ ಹೇಳಿದ್ರೆ ಒಂದು ಕೊಂಚ ಮಾತ್ರವೂ ಅಲ್ಲಿ ದೋಷವೇ ಇಲ್ಲಂತದ್ದಾಗಿದೆ ಅಂತ ನಾವು ನೋಡಬಹುದು. ಹಾಗಾದ್ರೆ ದೇವರು ಅಷ್ಟು ರೀತಿಯಾದ ಒಂದು ಸತ್ಯವೇದವನ್ನೇ ನಾವು ಕಂಪ್ಲೀಟ್ ವಿಶ್ಲೇಷಿಸುವಾಗ ಅಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳು ಅಥವಾ ಯಾವುದೇ ರೀತಿಯಾದಂತಹ ಬರೆಯುವಂತಹ ಲೇಖನ ಇದರಲ್ಲಿ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಇದ್ದಾಗ್ಯೂ ಆಲೋಚನಾತ್ಮಕವಾಗಿ ಆಲೋಚಿಸುವಾಗ, ಭಾವಾತ್ಮವಾಗಿ ಅದನ್ನ ಆಲೋಚಿಸುವಾಗ ಯಾವುದೇ ರೀತಿಯಾದ ತಪ್ಪುಗಳು ಸಹ ಕಂಡು ಬರುವುದಿಲ್ಲ. ಸೊ ಆ ರೀತಿಯಾಗಿ ಅಂತಹ ಶಕ್ತರಾದ ದೇವರು ಅಷ್ಟು ಆಲೋಚನೆಯಿಂದ ಸತ್ಯವೇದವನ್ನ ಬರೆಸುವಾಗ ಅದರಲ್ಲಿ ಯಾವುದೇ ರೀತಿಯಾದಂತಹ ದೋಷವೂ ಇಲ್ಲ. ಆತನ ವಾಕ್ಯವು ನಿರ್ದೋಷವಾದದ್ದು, ದೋಷವಿಲ್ಲದ್ದು ಎಂಬುದಾಗಿ ವಾಕ್ಯವನ್ನ ನಾವು ನೋಡಿಕೊಳ್ಳುತ್ತೇವೆ ಪ್ರಿಯರೇ. ಅದೇ ರೀತಿಯಾಗಿ ಮತ್ತೊಂದು ಮಾತನ್ನು ಸಹ ನಾವು ನೋಡಿಕೊಂಡು ಮುಂದೆ ಹೋಗೋಣ. ಸೊ ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 8ನೇ ವಚನವನ್ನು ಓದಿಕೊಳ್ಳೋಣ. ಆದುದರಿಂದ ನೀವು ಅವರ ಹಾಗೆ ಆಗಬೇಡಿರಿ. ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ಸಾಕು ಪ್ರಿಯರೇ, ಈ ವಾಕ್ಯದಲ್ಲಿಯೂ ಸಹ ನಾವು ನೋಡಿಕೊಳ್ಳಬಹುದು ದೇವರು ಏನಂತ ಬರೆಸ್ತಿದ್ದಾರೆ. ನೀವು 8ನೇ ವಚನವನ್ನ, ನೀವು ನಿಮ್ಮ ತಂದೆಯನ್ನು ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ ಎಂಬುದಾಗಿ. ಹಾಗಾದ್ರೆ ನಾವು ಕೇಳೋದಕ್ಕಿಂತ ಮುಂಚೆ ನಮ್ಮ ಅವಶ್ಯಕತೆಗಳು ಆತನಿಗೆ ಗೊತ್ತಿದೆ ಅಲ್ಲ. ಅದರಿಂದನೇ ನಾವು ಕೇಳೋದಕ್ಕಿಂತ ಮುಂಚೆ ಈ ಸೃಷ್ಟಿಯನ್ನು ಕೊಟ್ಟಿದ್ದಾರೆ. ನಾವು ಕೇಳೋದಕ್ಕಿಂತ ಮುಂಚೆ ಈ ಸೃಷ್ಟಿಯಲ್ಲಿ ನಮಗೆ ಬೇಕಾದದ್ದೆಲ್ಲವನ್ನ ಏರ್ಪಡಿಸಿಟ್ಟಿದ್ದಾರೆ. ಸೊ ನಾವು ಕೇಳೋದಕ್ಕಿಂತ ಮುಂಚೆ ದೇವರು ನಮಗೆ ಬೇಕಾದದ್ದೆಲ್ಲವನ್ನು ದೇವರು ಅನುಗ್ರಹಿಸಿರುವಂತಹ ದೇವರು ಅಂತ ಮಹಾಶಕ್ತನಾದ ದೇವರು. ಆತನಿಗೆ ಯಾರಾದ್ರೂ ಆಲೋಚನೆ ಹೇಳೋದಕ್ಕೆ ಆಗುತ್ತಾ ಅಂತ ಹೇಳೋದಾದ್ರೆ ನಾವ್ ಯಾರು ಸಹ ಆತನಿಗೆ ಆಲೋಚನೆಯನ್ನು ಹೇಳೋದಕ್ಕೆ ಅಸಮರ್ಥರು ಪ್ರಿಯರೇ. ಸೊ ಆತನ ಜ್ಞಾನ ಅಷ್ಟು ಉನ್ನತವಾಗಿದೆ. ಆತನು ಮುಂದಾಲೋಚನೆ ಉಳ್ಳ ದೇವರಾಗಿರುವುದರಿಂದ ನಮ್ಮ ಎಲ್ಲಾ ಆಗು ಹೋಗುಗಳ ತರಿಗೆ ಗೊತ್ತಿದೆ. ನಾವು ತಿನ್ನುವಂತಹ ಆಹಾರದಿಂದ ಹಿಡಿದು ನಮಗೆ ಯಾವ ಒಂದು ಟೆಂಪರೇಚರ್ ಸೂಟ್ ಆಗುತ್ತದೆ, ಭೂಮಿಯಿಂದ ಸೂರ್ಯನಿಂದ ಭೂಮಿ ಇಂಥ ಅಳತೆಯಲ್ಲಿದ್ರೆ ನನ್ನ ಮಕ್ಕಳು ಸುರಕ್ಷಿತ ಆಗಿರ್ತಾರೆ ಅಂತ, ನಮ್ಮ ಮೈ ಮೇಲೆ ಎಂತ ಸೂರ್ಯನ ಕಿರಣಗಳು ಯಾವ ಟೆಂಪರೇಚರ್ ಅಲ್ಲಿ ಬಿದ್ರೆ ನಾವು ಸೇಫ್ ಆಗಿರ್ತೀವಿ ಅಂತ ಕೂಡ ತನಗೆ ಗೊತ್ತಿದ್ದಾಗಿಯೂ ನಮ್ಮನ್ನ ಇಷ್ಟೇ ಡಿಸ್ಟೆನ್ಸ್ ಅಲ್ಲಿ ಅರ್ತಿರ್ಬೇಕಂತ ದೇವರು ಅಂದ್ಕೊಂಡಿದ್ದಾರೆ ಅಂದ್ರೆ ಖಂಡಿತವಾಗಿ ಹೌದು. ಮತ್ತು ಇಂತಿಂತ ಆಹಾರವನ್ನು ನನ್ನ ಮಕ್ಕಳು ಸೇವಿಸುವಾಗ ಅವರಲ್ಲಿ ಯಾವ ರೀತಿಯಾಗಿ ಪೌಷ್ಟಿಕತೆಯಿಂದ ಇರ್ತಾರೆ ಎಂಬುದಾಗಿ ಅದನ್ನು ಯೋಚಿಸಿ ನಮಗೆ ಬೇಕಾದಂತಹ ಆಹಾರ ಉತ್ಪತ್ತಿಗಳು ನಾವು ನೋಡುವಾಗ ವಿಧವಾದಂತಹ ಆಹಾರಗಳನ್ನು ಇಟ್ಟಿದ್ದಾರೆ. ಅದು ನಮ್ಮ ಬಾಡಿಗೆ ಬೇಕಾದಂತ ಅವಶ್ಯಕತೆ ಆಗಿದೆ ಪ್ರಿಯರೇ. ಸೊ ದೇವರು ಅದನ್ನ ಅರಿತಿರುವುದರಿಂದ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಕಾರ್ಯಗಳಾಗಿರಬಹುದು, ನಮ್ಮ ದೇಹಕ್ಕೆ ಬೇಕಾದಂತ ಸಂಬಂಧ ಕಾರ್ಯ ಆಗಿರಬಹುದು, ನಮ್ಮ ಆತ್ಮಕ್ಕೆ ಸಂಬಂಧದ ಕಾರ್ಯ ಆಗಿರಬಹುದು, ನಮ್ಮನ್ನ ಬಲಪಡಿಸಿ ಇಟ್ಕೊಳ್ಳೋದಕ್ಕೆ ಬೇಕಾದಂತ ಸಕಲವನ್ನ ದೇವರು ಮಾಡಿರುತ್ತಾರೆ. ನಮ್ಮನ್ನ ಹಾಗೆ ನಮ್ಮ ಒಂದು ಆತ್ಮ ನರಕಕ್ಕೆ ಹೋಗ್ಬಾರ್ದಂತ ಹೇಳಿ ದೇವರು ತಮ್ಮ ಮಗನನ್ನ ಕಳುಹಿಸಿಕೊಟ್ಟು ದೇವರು ಮಾಡಿದಂತಹ ಉನ್ನತ ತ್ಯಾಗವನ್ನು ನೆನೆಸ್ಕೊಂಡರೆ ದೇವರು ನಮಗೆ ನಮ್ಮ ಒಂದು ಜೀವಿತದಲ್ಲಿ ಇಂಥ ಒಂದು ಆಲೋಚನೆ ಉಳ್ಳವರಾಗಿದ್ರ ಅಂತ ಆಶ್ಚರ್ಯವಾಗುತ್ತದೆ ಪ್ರಿಯರೇ. ಯಾಕಂದ್ರೆ ಆತನ ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ನಮ್ಮನ್ನ ಆರಿಸಿಕೊಂಡರೆಂಬುದಾಗಿ ವಚನವಿದೆ. ಹಾಗಾದ್ರೆ ಆತನು ಮೊದಲೇ ಎಲ್ಲವನ್ನ ತಿಳಿದಿರುವಂತ ದೇವರಾಗಿದ್ರು. ಸೊ ಅದರಿಂದ ನಾವು ಮುಂದೆ ಇವರ ಜೀವಿತದಲ್ಲಿ ಏನಾಗುತ್ತದೆ, ಏನು ನಡೆಯುತ್ತದೆ, ಏನ್ ಸಂಭವಿಸುತ್ತದೆ ಅಂತ ಅನೇಕ ಪ್ರವಾದನೆ ಗ್ರಂಥಗಳನ್ನ ಸಹ ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಿದ್ರು ಮಾನವರಲ್ಲಿ. ಈ ಪ್ರವಾದನೆಯನ್ನ ಓದಿ ಆದ್ರೂ ಇವರು ಸರಿ ಹೋಗ್ತಾರೇನೋ, ಈ ಪ್ರವಾದನೆಯನ್ನ ತಿಳಿದಾದ್ರೂ ಇವರು ಎಚ್ಚರಿಸಿಕೊಳ್ಳುತ್ತಾರೇನೋ ಎಂಬ ಒಂದು ಆಲೋಚನೆ ಅವರಿಗಿತ್ತು ಪ್ರಿಯರೇ. ಆದರೂ ಆ ಒಂದು ಇಸ್ರೇಲ್ ಜನಾಂಗವನ್ನ ನಾವು ನೋಡುವಾಗ ದೇವರು ಎಂತ ಎಚ್ಚರಿಕೆಯನ್ನ ಕೊಟ್ರು. ದೇವರು ತಮ್ಮ ಒಂದು ಆಲೋಚನೆಯನ್ನ ಪ್ರವಾದಿಗಳ ಮೂಲಕ ಬರೆಸಿಕೊಟ್ಟದ್ದಾಗಿಯೂ ಅವರು ಅದನ್ನು ಲಕ್ಷಿಸದೆ ಏನ್ ಮಾಡ್ತಾರಂತೆ, ದೇವರಿಗೆ ವಿರುದ್ಧವಾದ ಪಾಪಗಳನ್ನೇ ಮಾಡುತ್ತಿದ್ದಾರೆ ಎಂಬುದಾಗಿ ನೋಡಬಹುದು. ಒಂದು ವಚನವನ್ನ ನಾವು ಒಂದು ಎಕ್ಸಾಂಪಲ್ ಆಗಿ ನಾವು ಓದಿಕೊಳ್ಳೋದಾದರೆ
ಏಷಾಯನು ಬರೆದಂತಹ ಪ್ರವಾದನೆ ಗ್ರಂಥ 46ನೇ ಅಧ್ಯಾಯದ 9ನೇ ವಚನವನ್ನು ನೋಡಿಕೊಳ್ಳೋಣ ಪ್ರಿಯರೇ. ಏಷಾಯನು ಬರೆದಂತಹ ಪ್ರವಾದನೆ 46:9ನೇ ವಚನ. ಗಮನಿಸಿ ಗಮನಿಸಿ, ಮನುಷ್ಯರಿಗೆ ತಕ್ಕಂತೆ ನಡೆಯಿರಿ, ಪುರಾತನದ ಹಳೆಯ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಅಲ್ಲ. ನಾನೇ ಪರಮ ದೇವರು, ನನಗೆ ಸರಿಸಮಾನರಿಲ್ಲ. ಸಾಕು ಪ್ರಿಯರೇ. ಆರಂಭದಲ್ಲಿ ಅಂತ್ಯವನ್ನು ತಿಳಿಸಿದ್ದೇನೆ. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ, ಇನ್ನು ಮುಂದೆ ನಡೆಯದಿರುವ ಕಾರ್ಯಗಳನ್ನು ಪುರಾತನದಲ್ಲಿಯೇ ಅರಿಯಿದ್ದೇನೆ. ಸಾಕು ಪ್ರಿಯರೇ, ಈ ಮಾತಲ್ಲಿ ನಮ್ಗೆ ಸ್ಪಷ್ಟವಾಗಿ ತಿಳಿದು ಬರ್ತಿದೆ ದೇವರು ಯಾವ ರೀತಿಯಾಗಿ ತಮ್ಮನ್ನ ಹೇಳಿಕೊಂಡಿದ್ದಾರೆ, ತಮ್ಮನ್ನ ಕುರಿತು ಯಾವ ರೀತಿಯಾಗಿ ಹೇಳಿಕೊಂಡಿದ್ದಾರೆ ಅಂದ್ರೆ, ನನಗೆ ಮುಂದೆ ಆಗಬೇಕಾದಂತಹ ಕಾರ್ಯವನ್ನ ಕುರಿತು ನಾನು ಈಗಲೇ ಬರೆಸಿದ್ದೀನಿ. ನನಗೆ ಮುಂದೆ ತಿಳಿಯಬೇಕಾದಂತಹ ಆಗುವಂತ ಕಾರ್ಯಗಳನ್ನ ನನ್ನ ಮಕ್ಕಳಾದ ನಿಮಗೆ ಈಗಲೇ ತಿಳಿಸ್ತಿದ್ದೀನಿ. ನನಗೆ ಅಷ್ಟು ನಾನು ಪರಾಕ್ರಮಿಯಾದಂತಹ ದೇವರಾಗಿದ್ದೀನಿ. ನನ್ನ ಮಾತುಗಳನ್ನು ತಿಳಿದುಕೊಂಡವರಾಗಿರ್ರಿ ಎಂಬುದಾಗಿ ದೇವರು ಎಷ್ಟು ಉನ್ನತವಾದ ರೀತಿಯಲ್ಲಿ ಹೇಳಿಕೊಂಡಿದ್ದಾರೆ. ಆಲೋಚಿಸಿರಿ ಪ್ರಿಯರೇ, ಹೇಗೆ ಹೇಳ್ಕೊಂಡಿದ್ದಾರೆ. ಪುರಾತನದ ಹಳೆ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ, ನಾನೇ ನಿಮ್ಮ ದೇವರು. ಆರಂಭದಲ್ಲಿ ಅಂತ್ಯವನ್ನು ತಿಳಿಸಿದ್ದೇನೆ, ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆಂದು ಹೇಳಿ, ಇನ್ನೂ ನಡೆದಿರುವಂತ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿ ಅರಿತಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಇದರಲ್ಲಿ ಇನ್ನೂ ನಡೆದಿರುವಂತಹ ಕಾರ್ಯಗಳನ್ನ ನಾನು ಮುಂದೆ ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಇದನ್ನಾದ್ರೂ ನೋಡಿ ನೀವು ಎಚ್ಚರಿಸಿಕೊಳ್ಳಿ. ಈ ಒಂದು ಮಾತನ್ನು ಬಾಬೆಲ್ ಸಾಮ್ರಾಜ್ಯವನ್ನು ಕುರಿತು ಅವರು ಮಾತಾಡ್ತಿದ್ದಾರೆ. ಮುಂದೆ ಅದಕ್ಕಾಗುವಂತ ಸ್ಥಿತಿ ಈ ರೀತಿ ಇದೆ, ಈಗಲೇ ಎಚ್ಚರಿಸಿಕೊಳ್ಳಿ, ನನ್ನ ಕಡೆಗೆ ತಿರುಗಿಕೊಳ್ಳಿ ಎನ್ನುವಂಥದ್ದು ದೇವರ ಒಂದು ಉದ್ದೇಶವಾಗಿರ್ತದೆ ಪ್ರಿಯರೇ. ಹಾಗಾದ್ರೆ ದೇವರು ಅಷ್ಟು ಎಚ್ಚರಿಕೆಯನ್ನ ಕೊಟ್ಟಾಗಿಯೂ ಸಹ ಮಾನವರು ಏನ್ ಮಾಡ್ತಿದ್ದಾರೆ? ಎಂದಿಗೂ ದೇವರನ್ನ ಲಕ್ಷಿಸ್ತಿಲ್ವಾ? ದೇವರ ಕಡೆಗೆ ತಿರುಗಿಕೊಂಡಿಲ್ವಾ? ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ದೇವರು ಏಷಾಯನ ಮೂಲಕವಾಗಿರಬಹುದು ಅಥವಾ ದಾವಿದನ ಮೂಲಕವಾಗಿರಬಹುದು ಅನೇಕ ಪ್ರವಾದನೆ ವಚನಗಳನ್ನ ತಿಳಿಸಿದಾಗ ಆತನಿಂದ ಬಂದಂತಹ ಯೇಸುಕ್ರಿಸ್ತರ ಚರಿತ್ರೆಯು, ಯೇಸುಕ್ರಿಸ್ತರು ನಮಗೆ ರಕ್ಷಕರಾಗಿ ಬರ್ತಾರೆ, ಆತನಿಂದ ನಮಗೆ ರಕ್ಷಣೆ ಇದೆ, ವಿಮೋಚನೆ ಇದೆ ಅಂತ ಮೊದಲೇ ನಮಗೆ ಪ್ರವಾದನೆಗಳಲ್ಲಿ ತಿಳಿಸಿಕೊಟ್ಟಾಗ್ಯೂ ನಾವು ಯಾವ ರೀತಿಯಾದಂತಹ ಜನರಾಗಿ ಯಹೂದಿಗಳು ಅಂದರೆ ಇಸ್ರೇಲರು ಅವರಿಗೆ ತಿಳಿದಾಗಿಯೂ ಸಹ ಅದಕ್ಕೆ ಲಕ್ಷ್ಯ ಕೊಡದೆ ಏನನ್ನ ಮಾಡಿದಾರಂತೆ, ಅದನ್ನ ಚಿಕ್ಕದಾಗಿ ಓದಿಕೊಂಡು ನಾನೇ ಅದನ್ನ ಹೇಳ್ತೀನಿ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯದ 26ನೇ ವಚನವನ್ನ ನಾವು ನೋಡುವಾಗ ಅದರಲ್ಲಿ ದೇವರು ತಿಳಿಸ್ತಾ ಇದ್ದಾರೆ. ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯದ 26ನೇ ವಚನ ನಾನು ಓದ್ತೇನೆ. ಸಹೋದರರೇ, ಅಬ್ರಹಾಮನ ವಂಶಸ್ಥರೇ ಮತ್ತು ನಿಮ್ಮಲ್ಲಿರುವ ಯಹೂದ ಮತಾವಲಂಬಿಗಳೇ, ನಮಗೆ ರಕ್ಷಣೆಯ ವಾಕ್ಯವನ್ನು ಕಳುಹಿಸಿದೆ. ಯೆರೂಸಲೇಮಿನಲ್ಲಿ ವಾಸವಾಗಿರುವವರು, ಅವರ ಅಧಿಕಾರಿಗಳು ಆತನನ್ನಾಗಲಿ ಪ್ರತಿ ಸಬ್ಬತ್ ದಿನಗಳಲ್ಲಿ ಪಾರಾಯಣವಾಗುವಂತ ಪ್ರವಾದಿಗಳ ವಾಕ್ಯವನ್ನಾಗಲಿ ಗ್ರಹಿಸದೆ ಆತನನ್ನು ಅಪರಾಧಿ ಎಂದು ತೀರ್ಪು ಮಾಡಿ ಆ ವಾಕ್ಯಗಳನ್ನೇ ನೆರವೇರಿಸಿದರು. ಮರಣದಂಡನೆಗೆ ಕಾರಣವೇನು ತಮಗೆ ಸಿಕ್ಕದಿದ್ದರೂ ಆತನನ್ನು ಕೊಲ್ಲಿಸಬೇಕೆಂದು ಪಿಲಾತನನ್ನು ಕೇಳಿಕೊಂಡರು. ಆತನ ವಿಷಯ ಶಾಸ್ತ್ರದಲ್ಲಿ ಬರೆದದ್ದಾಗಿಯೂ ಇದ್ದರೂ ಅದನ್ನ ಲಕ್ಷಿಸದೆ ಏನ್ ಮಾಡ್ತಾರಂತೆ, ಆತನನ್ನು ಎಂದರೆ ಕ್ರಿಸ್ತನನ್ನು ಇಲ್ಲಿ ಮರಣದಂಡನೆಯನ್ನ ವಿಧಿಸುವ ರೀತಿಯಲ್ಲಿ ಅವರು ಮಾಡಿದ್ರು. ಹಾಗಾದ್ರೆ ದೇವರು ಇದನ್ನೆಲ್ಲ ನಮಗೆ ಮೊದಲೇ ತಿಳಿಸಿಕೊಟ್ಟಿದ್ದಾಗ್ಯೂ ಮಾಡಬೇಡಿ ಅಂತ ಹೇಳಿದನ್ನೇ ನಾವು ಮಾಡಿ ಆತನ ಮನಸ್ಸನ್ನ ನೋಯಿಸಿದ್ದೀವಿ ಪ್ರಿಯರೇ. ಸೊ ಈ ಒಂದು ಕಾರ್ಯಗಳ ಮೂಲಕ ದೇವರ ಮನಸ್ಸು ಎಷ್ಟು ನೊಂದಿಕೊಂಡಿತ್ತು. ದೇವರ ಒಂದು ಉದ್ದೇಶಗಳು ಏನೋ, ಈ ಲೋಕದಲ್ಲಿ ನನ್ನ ಮಕ್ಕಳನ್ನ ನಾನು ರಕ್ಷಿಸ್ಬೇಕಂತ ಕ್ರಿಸ್ತನನ್ನು ಕಳಿಸಿಕೊಟ್ಟರೆ ನಾವು ಆತನನ್ನು ಸಹ ಮರದ ತುಂಡಿನಲ್ಲಿ ನೇತಾಕಿ ಆತನ ಒಂದು ರಕ್ತವನ್ನ ನಮಗೆ ಬೇಕಾದಂತಹ ಮೋಕ್ಷವನ್ನ ನೀಡೋದಕ್ಕೆ ಬಂದಾಗಿಯೂ ಸಹ ಆತನ ಹೇಳಿದ ಮಾತುಗಳಿಂದಲೇ ನಾವು ಮನಸ್ಸನ್ನ ತಿರುಗಿಸಿಕೊಳ್ಬಹುದಿತ್ತಲ್ಲ. ಅದನ್ನ ಮಾಡದೆ ಆತನನ್ನ ಮರಣಕ್ಕೆ ಶಿಲುಬೆಗೆ ಏರಿಸಿ ಆತನ ಹಿಂಸಿಸಿ
ತನ್ನ ಪ್ರಾಣವನ್ನು ತೆಗೆದಂತಹ ಮಾನವ ಸಂತಾನವನ್ನ ಕುರಿತು ದೇವರು ಎಷ್ಟು ನೊಂದ್ಕೊಂಡಿದ್ದಾರೆ ಪ್ರಿಯರೇ. ಆದಾಗ್ಯೂ ಸಹ, ರಕ್ತವನ್ನು ನೀಡಿದಾಗ್ಯೂ ಸಹ ಇನ್ನು ಮುಂದೆ ಆದರೂ ನನಗೋಸ್ಕರ ಜೀವಿಸುವಂತ ಮಕ್ಕಳಾಗಿರ್ತಾರ ಅಂತ ಎದುರು ನೋಡ್ತಿದ್ದಾರೆ. ಸೊ ಅವರ ಎಕ್ಸ್ಪೆಕ್ಟೇಷನ್ ಗಿಂತ ನಾವು ಉನ್ನತವಾಗಿ ಜೀವಿಸಿ ಆತನ ಮೆಚ್ಚುವಂತ ಮಕ್ಕಳಾಗಿ ಜೀವಿಸಬೇಕು ಎಂಬುದಾಗಿಯೇ ಈ ಒಂದು ಅಂಶವು ಪ್ರಿಯರೇ. ಸೊ ಇಲ್ಲಿ ತನಕ ನಾವು ದೇವರು ಸರ್ವವ್ಯಾಪಿಯು ಸರ್ವಜ್ಞಾನಿಯು, ಆತನ ಮುಂದೆ ಏನು ಸಹ ಕಾಣದಾಗಿ ಇಲ್ಲ, ಎಲ್ಲವೂ ಸಹ ಆತನಿಗೆ ಬಟ್ಟ ಬಯಲಾಗಿದೆ. ಆತನು ಆಲೋಚನೆಗಳಲ್ಲಿ ಆತನು ಎಲ್ಲರಕ್ಕಿಂತಲೂ ಆತನ ಆಲೋಚನೆ ಎಷ್ಟೋ ದೊಡ್ಡದಾಗಿದೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆ ಅಂತಲ್ಲ ಎಂಬುದಾಗಿ ದೇವರು ಹೇಳ್ತಾರೆ. ಸೊ ದೇವರ ಆಲೋಚನೆ ನಮ್ಮ ಆಲೋಚನೆಯ ಹಾಗಿಲ್ಲ ಎಂಬುದಾಗಿ ಹೇಳುವಾಗ ಆತನಿಗೆ ಎಲ್ಲವೂ ತಿಳಿದದೆ ಎಂಬುದಾಗಿ ಈ ವಾಕ್ಯಗಳ ಮೂಲಕ ನಾವು ನೋಡಿಕೊಳ್ಳಬಹುದು. ಇನ್ನೊಂದು ಕಿರುಭಾಗವನ್ನ ನಾವು ನೋಡಿಕೊಳ್ಳೋಣ. ದೇವರು ಸರ್ವಶಕ್ತರು ಎಂಬುದಾಗಿ ಇರುವಂತ ಕಿರುಭಾಗವನ್ನು ಚಿಕ್ಕದಾಗಿ ನೋಡಿಕೊಂಡು ನಾವು ಮುಗಿಸಿಕೊಳ್ಳೋಣ ಪ್ರಿಯರೇ. ಸೊ ದೇವರು ಸರ್ವಶಕ್ತರು ಎಂಬುದಾಗಿ ನಮಗೆಲ್ಲರಿಗೂ ತಿಳಿದದೆ. ಆದರೆ ಅವರು ಸರ್ವಶಕ್ತರಾಗಿರುವಾಗ ಆತನು ಇರುವಂತಹ ಶಕ್ತಿ ನಮ್ಮಲ್ಲಿ ಯಾವ ರೀತಿಯಾಗಿ ಇದೆ, ಮತ್ತು ಮನುಷ್ಯರಲ್ಲಿಯೂ ಸಹ ಮನುಷ್ಯರ ಮುಖಾಂತರವು ದೇವರ ಪರಾಕ್ರಮವನ್ನು ತೋರಿಸಿಕೊಳ್ಳೋದಕ್ಕೆ ದೇವರು ಎಂತಹ ಇಷ್ಟವನ್ನು ಪಡ್ತಿದ್ದಾರೆ, ಅವರ ಆಸೆ ಹೇಗಿದೆ, ಮನುಷ್ಯರ ಮೂಲಕ ಆತನ ಒಂದು ಅಭಿಪ್ರಾಯ ಏನಿದೆ, ಆತನ ಸಂಕಲ್ಪ ಏನಿದೆ ಎಂಬುದಾಗಿ ವಚನಗಳಲ್ಲಿ ನೋಡಿಕೊಳ್ಳೋಣ. ಮೊದಲನೇ ವಚನವಾಗಿ ಯೆಶಾಯನು ಬರೆದಂತಹ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯದ 9ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಸಾಕು ಪ್ರಿಯರೇ, ಈ ಮಾತುಗಳಲ್ಲಿ ನಾವು ನೋಡಿಕೊಂಡಿದ್ದೇವೆ. ಭೂಮಿಯು ಎಷ್ಟು ಆಕಾಶ ಎಷ್ಟು ಉನ್ನತವಾಗಿದೆಯೋ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ ಎಂಬುದಾಗಿ ನಾವು ನೋಡಿಕೊಳ್ತೇವೆ. ಹಾಗಾದ್ರೆ ದೇವರ ಆಲೋಚನೆಯು ಮನುಷ್ಯನ ಒಂದು ಜ್ಞಾನಕ್ಕೂ ಮೀರಿದಂತದ್ದ ಎಂಬುದಾಗಿ ನೋಡೋದಾದ್ರೆ ಖಂಡಿತವಾಗಿ ಹೌದು. ಯಾಕಂದ್ರೆ ಆತನ ಸೃಷ್ಟಿ ಪ್ರಾರಂಭದ ಮುಂಚೆ ಇದೇ ರೀತಿಯಾಗಿ ಈ ಕಾಲದಲ್ಲಿ ಇಂಥವರು ಜನ್ಮಿಸಬೇಕು, ಈ ಕಾಲದಲ್ಲಿ ಈ ರೀತಿಯಾದ ಕಾರ್ಯಗಳು ನಡೆಯಬೇಕೆಂಬುದಾಗಿ ಮೊದಲೇ ಆತನು ನಿಷ್ಕರ್ಷಣೆ ಮಾಡಿಕೊಂಡಂತಹ ದೇವರಾಗಿರ್ತಾರೆ. ಹಾಗಾದರೆ ಆತನು ಒಂದೇ ಜನಾಂಗದವರನ್ನ ಆರಿಸಿಕೊಂಡು ಅವರ ಮೂಲಕ ಜಗತ್ತಿಗೆಲ್ಲ ಸುವಾರ್ತೆನ ಮಾಡಬೇಕೆಂಬುದಾಗಿ ಇದ್ದಂಥದ್ದು ಆತನ ಸಂಕಲ್ಪವೇ ಪ್ರಿಯರೇ. ಆತನ ಒಂದು ಶಕ್ತಿಯನ್ನ, ಆತನ ಪರಾಕ್ರಮವನ್ನು ತೋರಿಸೋದಕ್ಕೆ ಆತನು ಇಟ್ಟಿದಂತಹ ಒಂದು ಸಂಕಲ್ಪ ಒಂದು ಜನಾಂಗದವರನ್ನ ಆರಿಸಿಕೊಳ್ಳುವಂಥದ್ದು, ಅವರ ಮೂಲಕ ಒಂದು ಅವ್ರನ್ನ ಮಾದರಿಯ ಜೀವಿತವನ್ನ ಈ ಲೋಕಕ್ಕೆ ತೋರಿಸಿ ಅದರ ಮೂಲಕ ಇರುವಂತಹ ಎಲ್ಲ ಜನರನ್ನ ತನ್ನ ಕಡೆಗೆ ತಿರುಗಿಸಿಕೊಳ್ಳಬೇಕು ಎಂಬುದು ಆತನ ಒಂದು ಆಲೋಚನೆ. ಹಾಗಾದ್ರೆ ಆತನ ಬಲ ಪರಾಕ್ರಮಗಳನ್ನ ಮನುಷ್ಯರ ಮೂಲಕ ತೋರಿಸಬೇಕೆಂಬುದಾಗಿ ಆತನ ಅಂದ್ಕೊಂಡಿದ್ದಾರ ಅಂತ ಹೇಳುವಾಗ ಖಂಡಿತವಾಗಿ ಹೌದು. ಆತನ ಬಲವನ್ನ, ಆತನ ಪರಾಕ್ರಮವನ್ನು ಮನುಷ್ಯರ ಮೂಲಕ ತೋರ್ಪಡಿಸಿ ಇರುವಂತಹ ಮಾನವರನ್ನೆಲ್ಲರನ್ನೂ ತನ್ನ ಮಕ್ಕಳಾಗಿ ಮತ್ತೆ ಮಾಡಿಕೊಂಡು ಎಲ್ಲರನ್ನ ಪರಲೋಕಕ್ಕೆ ಸೇರಿಸಬೇಕು ಎಂಬುದಾಗಿ ಆತನ ಆಲೋಚನೆ ಇದ್ದದ್ದು. ದೇವರು ಎಲ್ಲವನ್ನ ನಮ್ಮ ಜೀವಿತದಲ್ಲಿ, ಈಗ ಕೀರ್ತನೆಯ 115ನೇ ಅಧ್ಯಾಯದ ಒಂದು 3ನೇ ವಚನದಿಂದ ನೋಡಿಕೊಳ್ಳುವಾಗ ದೇವರು ತನ್ನ ಮನಸ್ಸಿಗೆ ಬಂದಂತದ್ದನ್ನು ಮಾಡುವಂತವರಾಗಿರ್ತಾರೆ. ಆತನ ತನ್ನ ಇಷ್ಟವನ್ನ ನೆರವೇರಿಸಿಕೊಳ್ಳುವವರಾಗಿರ್ತಾರೆ. ಆತನೇ ಎಲ್ಲವನ್ನ ಡಿಸೈಡ್ ಮಾಡುವಂತ ದೇವರು. ತನ್ನ ಒಂದು ಡಿಸಿಷನ್ ಯಾವ ರೀತಿಯಾಗಿ ಇರ್ಬೇಕನ್ನೋದೋ ಅದೇ ರೀತಿಯಾಗಿ ಎಲ್ಲ ಕಾರ್ಯವನ್ನ ಮಾಡುವಾತನು. ಹಾಗಾದ್ರೆ ದೇವರೇ ನಮಗೆ ಒಂದು ಕಷ್ಟಗಳು ಬರ್ಲಿ ಅಂತ ಡಿಸೈಡ್ ಮಾಡಿದಾರ ಅಂತ ನಿಮ್ಗೆ ಒಂದು ಪ್ರಶ್ನೆ ಬರ್ಬೋದು ಪ್ರೇರೆ. ದೇವರ ಈ ಸಂಕಟಗಳಲ್ಲಿ ದೇವರ ಒಂದು ಡಿಸಿಷನ್ ಅಲ್ಲಿ ಈ ಸಂಕಟಗಳು ನಮಗ್ ಬರ್ಲಿ ಅನ್ನೋದ ದೇವರ ಒಂದು ಡಿಸಿಷನ್ ಆಗಿತ್ತ? ಎಲ್ಲವೂ ಸಹ ದೇವರ ಒಂದು ಡಿಸಿಷನ್ ಪ್ರಕಾರನೇ ನಡೆಯುತ್ತದೆ. ಎಲ್ಲವೂ ಸಹ ದೇವರ ಮಾತನ್ನು, ಸೃಷ್ಟಿ ಎಲ್ಲವೂ ದೇವರ ಮಾತನ್ನು ಕೇಳುತ್ತದೆ. ಆದರೆ ವಿಶೇಷವಾಗಿ ಮಾನವರ ವಿಷಯದಲ್ಲಿ ಬಂದಾಗ ದೇವರು ಒಂದು ಡಿಸಿಷನ್ ಅನ್ನ ಮಾಡ್ಕೊಂಡಿದ್ದಾರೆ. ತಪ್ಪು ಯಾವುದು, ಸರಿ ಯಾವುದು, ನಾನು ಇವ್ರಿಗೆ ಚಾಯ್ಸ್ ಬಿಟ್ಬಿಡೋಣ, ಇವ್ರು ಯಾವ್ದನ್ನ ಆರಿಸ್ಕೊಳ್ತಾರೆ ಅದಕ್ಕೆ ಇವ್ರು ಹೋಗ್ಲಿ, ಅದಕ್ಕೆ ಬರುವಂತಹ ಎಲ್ಲಾ ಕಾನ್ಸಿಕ್ವೆನ್ಸಸ್, ಅದರಲ್ಲಿ ಬರುವಂತಹ ಎಲ್ಲಾ ಒಂದು
ಅಡ್ಡ ಅಭಿಪ್ರಾಯಗಳು ಏನೇ ಇದ್ರು ಅದನ್ನ ಇವರೇ ಅನುಭವಿಸ್ಕೊಳ್ಳಿ. ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಎಂಬುದಾಗಿ ಇವರೇ ಆರಿಸಿಕೊಳ್ಳಿ ಎಂಬ ಒಂದು ಚಾಯ್ಸ್ ಅನ್ನು ಮನುಷ್ಯರಿಗೆ ಕೊಟ್ಟಿದ್ದಾರೆ. ಅದು ವಿಶೇಷವಾದಂಥದ್ದು ಪ್ರಿಯರೇ. ಆ ಚಾಯ್ಸ್ ಅನ್ನು ದೇವರು ನಮಗೆ ನೀಡಿರುವಾಗ ನಾವು ಯಾವುದನ್ನು ಆರಿಸಿಕೊಳ್ಳುತ್ತಿದ್ದೀವಿ ಅನ್ನುವಂಥ ಪ್ರಶ್ನೆ ಈ ಒಂದು ವಿಷಯದಲ್ಲಿ. ಒಳ್ಳೆದನ್ನ ಆರಿಸಿಕೊಂಡು ನಾವು ದೇವರಿಗೆ ಇಷ್ಟರಾಗಿ ಜೀವಿಸ್ತಿದ್ದೀವ, ಅಥವಾ ಕೆಟ್ಟದ್ದನ್ನು ಆರಿಸಿಕೊಂಡು ಅನೇಕ ಸಂಕಟ ಹಿಂಸೆಗಳಲ್ಲಿ ಬಾಧೆ ಪಡುವಂತವರಾಗಿದ್ದೀವ? ಇವತ್ತು ಸಹ ಪ್ರಿಯರೇ ಈ ಒಂದು ವಿಷಯವನ್ನು ಆಲೋಚಿಸಿ ಒಂದು ಪ್ರಶ್ನೆಯಾಗಿ ನಾವು ಈ ಒಂದು ಆಲೋಚನೆಯನ್ನ ಮಾಡುವಾಗ, ಹೌದು, ದೇವರು ನಮಗೆ ಆ ಚಾಯ್ಸ್ ಅನ್ನ ಆರಿಸಿಕೊಳ್ಳೋದಕ್ಕೆ ಕೊಟ್ಟಾಗ್ಯೂ ಸಹ ನಾವು ಒಳ್ಳೆದನ್ನೇ ಆರಿಸಿಕೊಂಡು ಆತನಿಗೆ ಇಷ್ಟರಾಗಿ ನಡೆದುಕೊಳ್ಳುವವರಾಗಿರಬೇಕು. ಯಾಕೆಂದ್ರೆ ಕೆಟ್ಟದ್ದು ನಡೆಸುವಾಗ ಅದರಿಂದ ಬರುವಂತಹ ಅನಾಹುತಗಳನ್ನ ನಾವೇ ಎದುರಿಸಬೇಕಾಗುತ್ತದೆ. ದೇವರು ಇವರಿಗೆ ಕೆಟ್ಟದಾಗ್ಲಿ ಎಂದು ಎಂದಿಗೂ ಬಯಸಿಲ್ಲ. ಯಾಕೆಂದ್ರೆ ಆತನ ಪ್ಲಾನ್ಸ್ ಯಾವಾಗಿದ್ರು ನಮ್ಮನ್ನ ಉದ್ಧರಿಸುವಂತದ್ದಾಗಿದೆ ಹೊರತು ನಮ್ಮನ್ನು ನಾಶ ಮಾಡುವಂತ ಒಂದು ಆಲೋಚನೆ ದೇವರಿಗೆ ಇಲ್ಲ ಪ್ರಿಯರೇ. ಆದ್ರೆ ಮನುಷ್ಯನ ಸ್ಥಿತಿಗತಿಗಳನ್ನು ಏರ್ಪಡಿಸಿಕೊಳ್ಳುವುದು ಅದೇ ಆ ಮನುಷ್ಯನೇ ಎಂಬುದಾಗಿ ನಾವು ಸತ್ಯವೇದದಲ್ಲಿ ನೋಡಿಕೊಳ್ಳಬಹುದು. ಆತನು ಮಾಡುವಂತದಂತ, ಆತನು ತೆಗೆದುಕೊಳ್ಳುವ ಡಿಸಿಷನ್ಸ್ ಇಂದ ಆತನ ಒಂದು ಭವಿಷ್ಯ ನಿರ್ಧಾರವಾಗ್ತಿದೆ. ದೇವರಿಗೆ ಕೊಟ್ಟಿದ್ದಾರೆ, ಎರಡನ್ನು ಕೊಟ್ಟಿದ್ದಾರೆ, ಒಳ್ಳೆಯದನ್ನು ಕೊಟ್ಟಿದ್ದಾರೆ, ಕೆಟ್ಟ ಆಲೋಚನೆಗಳ ಒಂದು ವಿಷಯನ್ನು ಸಹ, ಒಳ್ಳೆದ್ದು ಕೆಟ್ಟದ್ದು ಎರಡನ್ನು ಸಹ ಇಟ್ಟಿರುವಾಗ ನಾವು ಯಾವುದನ್ನು ಆರಿಸಿಕೊಳ್ತಿದ್ದೀವಿ? ಒಳ್ಳೆದನ್ನು ಆರಿಸಿಕೊಂಡು ಆತನಿಗೆ ವಿಧೇಯರಾಗ್ತಿದ್ದೀವ, ಕೆಟ್ಟದ್ದನ್ನು ಆರಿಸಿಕೊಂಡು ಆತನಿಗೆ ವಿರುದ್ಧವಾಗ್ತಿದ್ದೀವ? ಈ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡಲಿ ಪ್ರಿಯರೇ. ಸೊ ಆತನ ಒಂದು ಆಲೋಚನೆ, ಆತನ ಒಂದು ಡಿಸಿಷನ್ ಇಷ್ಟು ಉತ್ತಮವಾಗಿದೆ ಎಂಬುದನ್ನು ನಾವು ನೋಡಿಕೊಂಡಿದ್ದೇವೆ. ಹಾಗಾದ್ರೆ ದೇವರು ನಮಗೆ ಬರುವಂತಹ ಕಷ್ಟಗಳನ್ನು ಸಹ ಅದನ್ನ ಕಂಟ್ರೋಲ್ ಮಾಡುವವರಾಗಿರ್ತಾರ ಅಂದ್ರೆ ಖಂಡಿತವಾಗಿ ಹೌದು. ನಾವು ತಪ್ಪಾಗಿ ನಾವು ಜೀವಿಸಿದಾಗ್ಯೂ ಸಹ ದೇವರೇ, ನಾನು ಈ ರೀತಿಯಾಗಿ ತಪ್ಪು ಮಾಡಿದ್ದೀನಿ, ನನ್ನನ್ನು ಕ್ಷಮಿಸಿ ಸರಿದಾರಿಗೆ ತಂದು ನನ್ನ ಜೀವಿತವನ್ನ ಕ್ರಮಪಡಿಸಿ, ಒಂದೇ ಒಂದು ಬಾರಿ ನಮ್ಮ ಪ್ರಾರ್ಥನೆ ಅದಾಗಿರಲಿ. ಖಂಡಿತವಾಗಿ ದೇವರು ಮನಮರುಗುವಂತಹ ದೇವರು, ಕರುಣಿಸುವಂತಹ ದೇವರು ನಮ್ಮನ್ನ ಮತ್ತೆ ತಿರುಗಿ ಆ ಒಂದು ಪರಿಸ್ಥಿತಿಯಿಂದ ತೆಗೆದು ನಮ್ಮನ್ನ ಮಟ್ಟ ನೆಲದಲ್ಲಿ ನಿಲ್ಲಿಸುವುದಕ್ಕೆ ಆತನು ಶಕ್ತರಾಗಿರ್ತಾರೆ. ನಮ್ಮ ಜೀವಿತಗಳಲ್ಲಿ ಅಂತಹ ದೇವರನ್ನ, ನಮ್ಮ ಹತ್ತಿರದಲ್ಲೇ ಇರುವಂತಹ ದೇವರನ್ನ, ಆತನನ್ನು ಬಿಟ್ಟು ನಾವೇ ದೂರ ಹೋಗುವಂತ ಪರಿಸ್ಥಿತಿ ಪ್ರಿಯರೇ. ನೀವು ದೇವರಿಗೆ ಹತ್ತಿರವಾಗಿದ್ದೀರಿ ಅಂದ್ರೆ ದೇವರು ಯಾವಾಗಲೂ ನಿಮ್ಮ ಹತ್ತಿರವೇ ಇದ್ದಾರೆ ಅಂತ ನಾವು ಫೀಲ್ ಮಾಡಬಹುದು. ದೇವರ ಒಂದು ಪ್ರೆಸೆನ್ಸ್ ಅನ್ನ ನಾವು ಫೀಲ್ ಮಾಡಬಹುದಾ ಅಂತ ಹೇಳುವಾಗ ಖಂಡಿತವಾಗಿ ಹೌದು. ಪ್ರೆಸೆನ್ಸ್ ಫೀಲ್ ಮಾಡೋದಂದ್ರೆ ದೇವ್ರ ದರ್ಶನದಲ್ಲಿ ಬರ್ತಾರೆ, ಅಥವಾ ದೇವರು ನಮ್ಗೆ ಇವಾಗ್ಲೂ ಈ ಕ್ಷಣದಲ್ಲಿ ಮುಟ್ಟಿ ಎಲ್ಲವನ್ನ ಸ್ವಸ್ಥಪಡಿಸ್ಬಿಡ್ತಾರೆ, ಅದು ಅವಶ್ಯಕತೆ ಇಲ್ಲ. ಅವ್ರು ನಮ್ಮ ಪ್ರಾರ್ಥನೆಗಳಿಗೆ, ನಮ್ಮ ಮನದಾಳದ ವಿಜ್ಞಾಪನೆಗಳಿಗೆ ಸ್ಪಂದಿಸುವವರಾಗಿರ್ತಾರೆ. ನಮ್ಗೆ ಅದು ಬೇಕು ಇದು ಬೇಕು ಅಂತ ದೇವರನ್ನ ಕೇಳಿ ಅನ್ನುವಂಥದ್ದಲ್ಲ. ನಮ್ಮ ಒಂದು ಆಂತರ್ಯ ಜೀವಿತಕ್ಕೆ ಬೇಕಾಗಿರುವಂಥದ್ದು ಮೊದಲನೆಯದು ಸಮಾಧಾನ, ಎರಡನೆಯದು ದೈವಿಕವಾದಂತಹ ನಡೆಸುವಿಕೆ ನಮ್ಗೆ ಬೇಕು ಪ್ರಿಯರೇ. ಯಾಕೆಂದರೆ ಈ ಒಂದು ಜೀವಿತ ಕಾಲ ಹೇಗಿದೆ ಅಂತ ಹೇಳಿದ್ರೆ, ನಾವು ಯಾವ ಒಂದು ಕಷ್ಟಗಳ ನಿಮಿತ್ತವಾಗಿಯೂ ದೇವರನ್ನು ಬಿಟ್ಟು ಅಗಲಿ ಹೋಗುವಂತ ಪರಿಸ್ಥಿತಿಗಳು. ಮಾನವನ ಒಂದು ಸೈಕಾಲಜಿಯನ್ನ ನೋಡುವಾಗ, ಕಷ್ಟ ಬಂದರೆ ಮಾತ್ರ ದೇವರ ಬಳಿಗೆ ಬರುವಂತದ್ದು, ಸುಖವಿದ್ದರೆ ದೇವರು ಬೇಕಾ ಅನ್ನುವಂತ ಒಂದು ಆಲೋಚನೆಗಳು ಮಾನವನದಾಗಿದೆ ಪ್ರಿಯರೇ. ಹಾಗಾದ್ರೆ ಕಷ್ಟದಲ್ಲಿ ಮಾತ್ರವಲ್ಲ, ಸುಖದಲ್ಲಿಯೂ ಸಹ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ದೇವರನ್ನ ಮುಂದೆ ನಮ್ಮ ದೃಷ್ಟಿ ದೇವರ ಮೇಲೆ ಇರಬೇಕು. ದಾವಿದನು ಹೇಗೆ ಹೇಳ್ತಾರೆ, ಯೆಹೋವನೇ, ನಾನು ನಿನ್ನನ್ನೇ ದೃಷ್ಟಿಸುವವನಾಗಿರ್ಬೇಕು, ನಾನು ಬಲಕ್ಕಾಗ್ಲಿ ಎಡಕ್ಕಾಗ್ಲಿ ನನ್ನ ದೃಷ್ಟಿ ಹೋಗದಂತೆ ನನ್ನ ನೋಡ್ಕೋ ಅಂತ. ನಮ್ಮ ಪ್ರಾರ್ಥನೆಯು ಅದಾಗಿರಲಿ ಪ್ರಿಯರೇ. ದೇವರೇ, ನನ್ನನ್ನು ಯಾವಾಗಲೂ ನಿನ್ನನ್ನೇ ದೃಷ್ಟಿಸುವ ಹಾಗೆ, ಯಾವಾಗಲೂ ನಿಮ್ಮಲ್ಲಿಯೇ ನಾನು ನೆಲೆಗೊಂಡಿರುವ ಹಾಗೆ, ನಿಮ್ಮ ಕಟ್ಟಳೆಗಳನ್ನು ನಾನು ಕೈಕೊಂಡು ನಿಮ್ಮೊಳಗೆ ನಾನು ನನ್ನೊಳಗೆ ನೀವು ನೆಲೆಗೊಂಡಿರಬೇಕು. ಆಗ್ಲೇ ಅಲ್ವಾ ನಾನು ನನ್ನಲ್ಲಿಯೂ ನಮಗೆ ಏನಾದರೂ ಬೇಡಿಕೊಳ್ಳೋದಾದರೆ ನಾನು ಅದನ್ನ ನೆರವೇರಿಸ್ತೀನಿ ಅಂತ ಯೇಸು ಪ್ರಭು ಸಹ ನಮಗೆ ತಿಳಿಸಿದ್ದಾರಲ್ಲವಾ. ಯೋಹಾನನ ಪತ್ರಿಕೆಗಳಲ್ಲಿ ನಾವು ನೋಡೋದಾದರೆ
ದೇವರ ವಾಕ್ಯವು ಯಾವನಲ್ಲಿ ನೆಲೆಗೊಂಡಿದೆಯೋ ಅವನು ಏನ್ ಕೇಳಿದ್ರು ದೇವರು ಅದನ್ನು ನೆರವೇರಿಸ್ತಾರೆ. ಈ ಒಂದು ಮಾತನ್ನು ಸಹ ನೆನಪಿಸಿಕೊಳ್ಳೋಣ ಪ್ರಿಯರೇ. ಹಾಗಾದರೆ ದೇವರ ಒಂದು ಮಾತಿನಲ್ಲಿ, ಆತನ ಆಜ್ಞೆ ಕಟ್ಟಳೆಗಳಲ್ಲಿ ನಾವು ನೆಲೆಗೊಂಡಿರುವಾಗ ನಮ್ಮ ಹೃದಯದ ಆಳದ ಆಸೆ ಆಕಾಂಕ್ಷೆ ಏನೇ ಇದ್ದರೂ ಆತನ ಅದನ್ನ ನೆರವೇರಿಸುವವರಾಗಿರ್ತಾರೆ. ನಾವು ಅದನ್ನ ಕೇಳುವುದೇ ಬೇಡ, ಯಾಕಂದ್ರೆ ದೇವರು ನಾವು ಕೇಳುವುದಕ್ಕೆ ಮುಂಚೆ ಎಲ್ಲವನ್ನ ಕೊಟ್ಟಿದ್ದಾರೆ. ನಮ್ಮ ಆಲೋಚನೆ ಮಾಡೋದಕ್ಕೆ ಮುಂಚೆ ಎಲ್ಲವನ್ನ ತಿಳಿದಿರುವ ಆತನಾಗಿದ್ದಾರೆ ಅಂತ ಮತ್ತಾಯನ ಸುವಾರ್ತೆಯಲ್ಲಿ ನಾವು ನೋಡಿಕೊಂಡಾಗ ಪ್ರಿಯರೇ, ಆತನು ಎಲ್ಲವನ್ನ ತಿಳಿದಿರುವ ದೇವರು, ಆತನು ಸರ್ವಶಕ್ತನಾದಂತಹ ದೇವರು. ಆತನ ಪ್ರಭಾವವನ್ನು ಮನುಷ್ಯರ ಮೂಲಕ ತಿಳಿಸಬೇಕಂತ ಆತನ ಸಂಕಲ್ಪ ಇತ್ತು. ಆದರೆ ಎಷ್ಟು ಮಾತ್ರಕ್ಕೂ ಮಾನವರು ಅದನ್ನು ನೆರವೇರಿಸ್ತಿದ್ದಾರಾ ಅಂತ ಪ್ರಶ್ನಿಸಿಕೊಳ್ಳೋಣ ಪ್ರಿಯರೇ. ಆದರೆ ಇಸ್ರೇಲ ಒಂದು ಜನಾಂಗದವರಿಗೆ ಕೊಟ್ಟಂತಹ ಒಂದು ಅವರ ಮೇಲೆ ಇಟ್ಕೊಂಡಂತಹ ಆಲೋಚನೆಯನ್ನ ಅವರು ನೆರವೇರಿಸಲಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ಆದರೂ ದೇವರು ನಮ್ಮನ್ನ ಕ್ರಿಸ್ತನಲ್ಲಿ ಆರಿಸಿಕೊಂಡು ನಮಗೆ ಆ ಒಂದು ಯಾಜಕ ಉದ್ಯೋಗವನ್ನ ಕೊಟ್ಟಿದ್ದಾರೆ. ನಾವು ಅದನ್ನು ಯಾವ ರೀತಿಯಾಗಿ ನೆರವೇರಿಸ್ತಿದ್ದೀವಿ? ಮೊದಲನೇ ಪೇತ್ರನು ಬರೆದಂತ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 9ನೆಯ ವಚನದಲ್ಲಿ ನಾವು ದೇವರಿಗೆ ಮೀಸಲಾಗಿ ಮೆಚ್ಚುಗೆ ಆಗಿರುವಂತಹ ಯಾಜಕರು ಎಂಬುದಾಗಿ ದೇವರು ಬರೆಸ್ತಾರೆ. ಹಾಗಾದ್ರೆ ಯಾಜಕೋದ್ಯೋಗವನ್ನ ನಾವು ನೋಡುವಾಗ ಮೊದಲನೆಯ ಆ ಒಂದು ಕಾರ್ಯವೇ ಮೊದಲು ನಾವು ಸರಿ ಹೋಗಬೇಕು. ನಂತರ ನಮ್ಮನ್ನ ನೋಡುವಂಥವರು ನಮ್ಮ ಮೂಲಕವಾಗಿ ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ದೇವರ ಮಾರ್ಗಗಳನ್ನು ಕಟ್ಟಳೆಗಳನ್ನು ಮತ್ತೊಬ್ಬರಿಗೆ ನಾವು ಬೋಧಿಸ್ಬೇಕೆಂದರೆ ಮೊದಲು ನಾವು ಅದನ್ನ ಪಾಲನೆ ಮಾಡುವಂತರಾಗಿರ್ಬೇಕು. ನಮ್ಮ ಜೀವಿತನೇ ಒಂದು ರೀತಿಯಾಗಿದ್ದು ನಾವು ಇನ್ನೊಬ್ಬರಿಗೆ ಬೋಧಿಸೋದಕ್ಕೆ ಹೇಗೆ ಆಗುತ್ತದೆ? ಸೊ ಈ ವಿಷಯನ ನಾವು ನೋಡಿಕೊಳ್ಳುವಾಗ ಮೊದಲು ನಮ್ಮ ಜೀವಿತವನ್ನ ಕ್ರಮಪಡಿಸ್ಕೊಳ್ಬೇಕು. ಚಿಕ್ಕದಿಂದ ಹಿಡಿದು ದೊಡ್ಡದವರೆಗೆ ಎಲ್ಲದರಲ್ಲೂ ನಾವು ಪರ್ಫೆಕ್ಟ್ ಆಗಿ, ಆಗಲೇ ನಮಗೆ ಒಂದು ತ್ವರೆ ಬರುತ್ತದೆ. ನಾನು ಸರಿ ಹೋಗ್ತಿದ್ದೀನಿ, ಆದ್ರೆ ಬೇರೆಯವ್ರು ಕೆಟ್ಟೋಗ್ತಿದ್ದಾರೆ. ನಾನ್ ಮೊದಲು ಸರಿ ಹೋಗಿ ದೇವರಿಗೆ ಯಥಾರ್ಥವಾಗಿ ಜೀವಿಸಿ ನನ್ನಂತೆ ಅನೇಕರು ಇದ್ದಾರೆ, ಅವರನ್ನು ಸಹ ದೇವರ ಕಡೆಗೆ ತಿರುಗಿಸಬೇಕು ಅಂತ ಒಂದು ಆಲೋಚನೆ ನಮ್ಮಲ್ಲಿ ಸಂದೇಶದ ಮೂಲಕ ಬರುವುದಾದ್ರೆ ಖಂಡಿತವಾಗಿ ದೇವರ ಮಹಾಜ್ಞಾನವು ನಮ್ಮಲ್ಲಿ ಪ್ರಕಾಶಿಸಿದೆ ಅಂತ ನಾವು ಈ ಒಂದು ಟಾಪಿಕ್ಗೆ ನಾವು ಉತ್ತರ ಹೇಳ್ಬೋದು ಪ್ರಿಯರೇ. ದೇವರ ಜ್ಞಾನವು ಮಾನವರಲ್ಲಿ ಪ್ರಕಾಶಿಸಿದೆ ಎಂಬ ಒಂದು ಆಲೋಚನೆಗೆ, ಹೌದು, ದೇವರ ಒಂದು ಜ್ಞಾನ ನನ್ನಲ್ಲಿ ಪ್ರಕಾಶಿಸಿದೆ, ನಾನು ಇನ್ನೊಬ್ಬರಿಗೆ ಅದನ್ನ ಹಂಚ್ತೀನಿ, ಇನ್ನೊಬ್ಬರಿಗೆ ಆ ಪ್ರಕಾಶತೆಯಿಂದ ಬರುವ ಬೆಳಕನ್ನ ಹಬ್ಬಿಸುತ್ತೀನಿ ಅಂತ ಒಂದು ಆಲೋಚನೆ ಬರುವಂತದ್ದಾಗಿದೆ. ಸೊ ಆ ಒಂದು ಅಪ್ಲಿಕೇಶನ್ಗೆನೆ ಈ ಒಂದು ಟಾಪಿಕ್ ಅನ್ನ ನಾವು ನೋಡ್ತಾ ಇದ್ದೀವಿ. ದೇವರ ವಾಕ್ಯ, ದೇವರ ಶಕ್ತಿ, ದೇವರ ಜ್ಞಾನ ಇಂಥದ್ದು ಅಂತ ತಿಳಿದುಕೊಂಡು ಹಾಗೆ ನಾವು ಉಳಿಯೋದಕ್ಕಲ್ಲ, ಅದನ್ನ ನಮ್ಮ ಜೀವಿತದಲ್ಲಿ ಅಪ್ಲೈ ಮಾಡುವಾಗ ಯಾವ ರೀತಿಯಾಗಿ ಇರುತ್ತದೆ, ಯಾವ ರೀತಿಯಾಗಿ ನಾವು ಅದನ್ನ ನಮ್ಮ ಜೀವಿತದಲ್ಲಿ ಅಪ್ಲೈ ಮಾಡಿ ತೋರಿಸಬಹುದು. ಈಗ ದೇವರು ಎಲ್ಲಾ ಕಡೆ ಇದ್ದಾರೆ ಅಂತ ಹೇಳೋದಾದ್ರೆ ನಮ್ಗೆ ಒಂದು ಪ್ರಶ್ನೆ ಬರ್ಬೇಕು, ನಾವ್ ಎಷ್ಟು ಎಚ್ಚರಿಕೆಯಿಂದ ಜೀವಿಸ್ತಿದ್ದೀವಿ? ದೇವರ ಕಣ್ಣು ಎಲ್ಲ ಕಡೆ ಇದೆ, ಹಾಗಾದ್ರೆ ನಾವು ಎಷ್ಟು ಪರಿಶುದ್ಧತೆಯನ್ನ ಕಾಪಾಡಿಕೊಳ್ತಿದ್ದೀವಿ? ನಮ್ಮಲ್ಲಿ ಸುಳ್ಳು ಇದೆಯಾ? ನಮ್ಮಲ್ಲಿ ಮೋಸ ಇದೆಯಾ? ನಮ್ಮ ಆಲೋಚನೆಗಳಲ್ಲಿ ಏನಾದ್ರೂ ದೋಷ ಇದೆಯಾ? ಇದನ್ನ ಗುರುತಿಸಿ ಅದನ್ನ ನಾವು ಸರಿ ಮಾಡಿಕೊಳ್ತಿದ್ದೀವ? ಹಾಗಾದ್ರೆ ದೇವರು ಎಲ್ಲ ಕಡೆ ಇದ್ದಾರಲ್ಲ. ಈ ಒಂದು ಭಯ, ಈ ಒಂದು ಭಕ್ತಿ ನಮ್ಮಲ್ಲಿ ಬರಬೇಕು ಪ್ರೇರೆ. ದೇವರು ಇದ್ದಾರೆ, ನಾನು ಏನೇ ಮಾಡಿದ್ರು ದೇವ್ರು ನೋಡ್ತಾ ಇದ್ದಾರೆ. ಯಾಕಂದ್ರೆ ಮನಸ್ಸಿನ ಆಳವನ್ನು ಯೋಚಿಸುವಂತ ಆಲೋಚನೆಯನ್ನ ನೋಡುವಂತ ದೇವರು ನನ್ನ ಹತ್ತಿರ ಇದ್ದಾರೆ. ನಾನು ಯಾವುದೇ ರೀತಿಯಾದ ಪಾಪವನ್ನ ಮಾಡಬಾರ್ದಂತ ನಾವು ನಮ್ಮನ್ನ ಸರಿಪಡಿಸಿಕೊಂಡು ಜೀವಿಸುವಂತ ಜೀವಿತ ನಮ್ಮದಾಗಬೇಕು ಪ್ರಿಯರೇ. ಕೇಳುವಂತ ನಿಮಗೂ ಹೇಳುವಂತ ನನಗೂ ಇದು ಅನ್ವಯಿಸುವಂತದ್ದಾಗಿದೆ. ಸೊ ನಾವು ಆದಷ್ಟು ದೇವರ ಒಂದು ಆತನ ಒಂದು ಇರುವಿಕೆಗೆ ನಾವು ತಕ್ಕ ಹಾಗೆ ಆತನಿಗೆ ಭಯಭಕ್ತಿಯಿಂದ ಜೀವಿಸೋಣ. ಮತ್ತು ಆತನು ಎಲ್ಲಕ್ಕೂ ಶಕ್ತನು, ಆತನ ಆಲೋಚನೆ ಅಷ್ಟು ಉನ್ನತವಾಗಿದೆ ಅಂತ ಹೇಳುವಾಗ ದೇವರ ಆಲೋಚನೆಯನ್ನೇ ನಂಬಿಕೊಂಡು ದೇವರ ಒಂದು ಮೇಲೆ ಎಲ್ಲವನ್ನ ಭಾರವನ್ನ ಹಾಕಿ ನಾವು ಜೀವಿಸ್ತಿದ್ದೇವೆ, ಅಥವಾ ನಾವೇ ಚಿಂತೆ ಮಾಡಿಕೊಂಡು ನಮ್ಮ ಜೀವಿತದಲ್ಲಿ ಸಂಕಷ್ಟಗಳಲ್ಲಿದ್ದೇವ? ಇದೊಂದು ಪ್ರಶ್ನೆ ಹಾಕಿಕೊಳ್ಳೋಣ. ಆದ್ರೆ ದೇವರು ಎಲ್ಲವನ್ನ ಅರಿತಿರುವಂತವ್ರಲ್ವಾ? ಎಲ್ಲವನ್ನ ಅರಿತಿರುವ ದೇವರ ಮೇಲೆ ನಮ್ಮ ನಿರೀಕ್ಷೆ ಇದೆಯಾ? ಎಲ್ಲರನ್ನು ಅರಿತಿರುವಂತ ದೇವರ ಮೇಲೆ ನಮ್ಮ ನಂಬಿಕೆ, ವಿಶ್ವಾಸ, ಭರವಸೆ ಇದೆಯಾ? ಅಥವಾ ನಮ್ಮ ಆಲೋಚನೆಗಳ ಮೇಲೆ ನಮ್ಮ ಒಂದು ಭರವಸೆ ಇದೆಯಾ?
ನಾವು ಎಲ್ಲಾ ಆಲೋಚನೆಗಳಲ್ಲಿಯೂ ಕರ್ತನನ್ನ ಆಶ್ರಯಿಸಿಕೊಳ್ಳಬೇಕೆಂಬುದಾಗಿ ಜ್ಞಾನೋಕ್ತಿ ಪುಸ್ತಕದಲ್ಲಿ ಓದುತ್ತೇವೆ ಪ್ರಿಯರೇ. ಯಾಕಂದ್ರೆ ದೇವರ ಆಲೋಚನೆ ನಮ್ಮ ಆಲೋಚನೆ ಅಂತ ಇರೋದಿಲ್ಲ. ಆತನು ಎಷ್ಟು ಉನ್ನತವಾದ ಆಲೋಚನೆ ಉಳ್ಳವರಾಗಿರ್ತಾರೆ. ಆತನ ಚಿತ್ತಕ್ಕೆ, ಆತನ ಒಂದು ಇಷ್ಟಕ್ಕೆ ನಮ್ಮನ್ನ ಅರ್ಪಿಸಿ ನಡೆದುಕೊಂಡಾಗ ಆತನ ಇಷ್ಟ, ಆತನ ಒಂದು ಆಲೋಚನೆ ನಮ್ಮ ಜೀವಿತದಲ್ಲಿ ನೆರವೇರುವಂತದ್ದಾಗಿದೆ ಪ್ರಿಯರೇ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳುವಾಗ ಏನೂ ಇಲ್ಲ. ನಮ್ಮ ಆಲೋಚನೆಗಳನ್ನ, ನಮ್ಮ ಚಿಂತನೆಗಳನ್ನ ಪಕ್ಕಕ್ಕೆ ಸರಿಸಿ, ದೇವರೇ ನಿಮ್ಮ ಆಲೋಚನೆಯೇ ನಮ್ಮ ಜೀವಿತದಲ್ಲಿ ನೆರವೇರಲಿ, ನಿಮ್ಮ ಇಷ್ಟವೇ ನಮ್ಮ ಜೀವಿತದಲ್ಲಿ ನೆರವೇರಲಿ ಅಂತ ಒಂದು ಬಾರಿ ಅರ್ಪಿಸಿಕೊಂಡ್ರೆ ಸಾಕು ಪ್ರಿಯರೇ. ದೇವರು ತನ್ನ ಆಲೋಚನೆಯನ್ನ ನಮ್ಮಲ್ಲಿ ಪ್ರಕಟಿಸಿ, ಆತನು ನಮ್ಮ ಮೂಲಕವಾಗಿ ಏನ್ ಮಾಡ್ಬೇಕಂದಿದ್ದಾರೆ ಅದನ್ನ ನಮ್ಮ ಮೂಲಕವಾಗಿ ಖಂಡಿತವಾಗಿ ಮಾಡುವಂತದ್ದಾಗಿರುತ್ತದೆ. ನಮ್ಗೆ ತಿಳಿದಿದೆ, ವಾಕ್ಯದ ಮೂಲಕ ನಮ್ಗೆ ಆಲ್ರೆಡಿ ಗೊತ್ತಿದೆ. ನಾವು ಇವಾಗ ಯಾಜಕೋದ್ಯೋಗದಲ್ಲಿ ಇದ್ದೇವೆ. ನಾವು ನಮ್ಮನ್ನ ಸರಿಪಡಿಸಿಕೊಂಡು ಮತ್ತೊಬ್ಬರನ್ನ ಸರಿಪಡಿಸಿ ದೇವರ ಕಡೆಗೆ ತಿರುಗಿಸ್ಬೇಕಂತ ನಮಗೆ ಈ ಒಂದು ವಿಷಯ ತಿಳಿದದೆ. ಆ ತಿಳಿದಿರೋ ವಿಷಯವನ್ನ ನಾವು ಎಷ್ಟು ಮಾತ್ರ ನೆರವೇರಿಸ್ತಿದ್ದೀವಿ? ನಮ್ಮ ಬಲದಿಂದ ಅದು ಸಾಧ್ಯನಾ? ಯಾಕೆಂದ್ರೆ ನಾವು ಮನುಷ್ಯ ಮಾತ್ರ, ನಾವು ಮಾಂಸದಲ್ಲಿ ಇರುವವರು. ಬಲಹೀನತೆ ಅನ್ನುವಂಥದ್ದು ಎಲ್ಲರಲ್ಲಿಯೂ ಬರುವಂತದ್ದಾಗಿದಾಗ್ಯೂ ಆ ಬಲಹೀನತೆ ಎಲ್ಲವೂ ಬಲದಿಂದ ನಮ್ಮನ್ನ ನಡೆಸಲು ಶಕ್ತರು ಒಬ್ಬರೇ ಆಗಿರ್ತಾರೆ. ಆತನು ತಮ್ಮ ಪವಿತ್ರಾತ್ಮರ ಸಹಾಯವನ್ನ ನಮ್ಮೊಬ್ಬೊಬ್ಬರಿಗೂ ನೀಡಿದ್ದಾರೆ. ಆ ಪವಿತ್ರಾತ್ಮನು ಮೊದಲನೇ 2ನೇ ತಿಮೋತಿಯ ಅವರಿಗೆ ಬರೆದ ಪತ್ರಿಕೆಯ 1ನೇ ಅಧ್ಯಾಯದ ವಚನಗಳನ್ನು ನೋಡಿಕೊಳ್ಳುವಾಗ ದೇವರು ನಮಗೆ ಎಂತಹ ಆತ್ಮವನ್ನು ನೀಡಿದ್ದಾರೆ. ಆತನು ನಮಗೆ ಬಲ, ಪ್ರೀತಿ, ಶಿಕ್ಷಣ ಆತ್ಮವನ್ನು ನೀಡಿದ್ದಾರೆ ಹೊರತು ಹೇಡಿತನದ ಆತ್ಮವನ್ನು ನೀಡಿಲ್ಲ ಅಂತ ದೇವರ ಒಂದು ವಾಕ್ಯವೇ ಹೇಳುತ್ತೆ. ಹಾಗಾದ್ರೆ ಈ ಸತ್ಯ ನಮ್ಮಲ್ಲಿ ಇದ್ದರೆ ಇದು ನಮ್ಮನ್ನ ಬಿಡಿಸುವಂತದ್ದಾಗಿದೆ ಅಂತ ಪ್ರಶ್ನೆ ಪ್ರಿಯರೇ. ಖಂಡಿತ ಹೌದು. ದೇವರ ಸತ್ಯವು ನಮ್ಮನ್ನ ಬಿಡಿಸುವಂತದ್ದಾಗಿದೆ. ಯಾವ್ದ್ರಿಂದ ಬಿಡಿಸುವಂತದ್ದಾಗಿದೆ? ಅವಿಧೇಯತ್ವಗಳು, ಪಾಪಗಳು, ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳು, ಇದೆಲ್ಲದ್ರಿಂದ ನಮ್ಮನ್ನ ಬಿಡಿಸಿ ದೇವರ ಮುಂದೆ ಯಥಾರ್ಥವಾಗಿ ನಮ್ಮನ್ನ ನಿಲ್ಲಿಸುವುದಕ್ಕೆ ಆಗಿದೆ. ಇಲ್ಲಿ ಹೇಳಿದಂತ ದೇವರ ಒಂದು ಬಲ ಯಾವ್ದ್ರಲ್ಲಿ ನಮಗೆ ತೋರ್ಪಡಿಸ್ತಾ ಇದ್ದಾರೆ ದೇವರು ಅಂತ ನೋಡಿಕೊಂಡಿದೀವಿ. ದೇವರ ವಾಕ್ಯದ ಮೂಲಕ. ಆತನ ವಾಕ್ಯವು ಸಜೀವ ಉಳ್ಳದ್ದು, ಇಬ್ಬಾಯಿ ಕತ್ತಿಯಂತೆ ನಮ್ಮಲ್ಲಿ ಕಾರ್ಯ ಸಾಧಿಸುವಂತದ್ದಾಗಿದೆ. ಹಾಗಾದ್ರೆ ದೇವರ ಬಲ ಆತನ ವಾಕ್ಯದ ಮೂಲಕ ನಮ್ಮಲ್ಲಿ ಕಾರ್ಯ ನಡೆಸುವುದಾದರೆ, ದೇವರ ಪ್ರೀತಿ, ಕ್ರಿಸ್ತನು ನಮಗೆ ತೋರಿದ ಪ್ರೀತಿ, ಅದನ್ನು ನಾವು ಅಂಗೀಕರಿಸಿಕೊಳ್ಳೋದಾದ್ರೆ ನಾವು ಹೇಳಬಹುದು ಪೌಲನ ಹಾಗೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ಎಂಬುದಾಗಿ. ಹಾಗಾದ್ರೆ ನಾವು ದೇವರ ಪ್ರೀತಿಯಲ್ಲಿ ಅಷ್ಟು ದೃಢವಾಗಿ ನೆಲೆಗೊಂಡಿರುವವರಾಗಿರಬೇಕು. ದೇವರ ಬಲವನ್ನು ನಾವು ಆಶ್ರಯಿಸಿಕೊಂಡಿರೋ ಆಗಿರಬೇಕು, ನಮ್ಮ ಸ್ವಂತ ಆಲೋಚನೆಯನ್ನಲ್ಲ ಪ್ರಿಯರೇ. ದೇವರನ್ನ ಅಷ್ಟು ಪ್ರೀತಿಸ್ತಿದ್ದೀವ, ಆತನ ಬಲದಲ್ಲಿ ಅಷ್ಟು ವಿಶ್ವಾಸದ ಉಳ್ಳವರಾಗಿದ್ದೀವ, ಆತನ ಶಿಕ್ಷಣಗಳನ್ನ ನಾವು ಲಕ್ಷಿಸ್ತಿದ್ದೀವ. ದೇವರು ಶಿಕ್ಷಿಸಿದಾಗ ನಾವು ದೇವರ ಮೇಲೆ ಕೋಪಿಸ್ಕೊಳ್ತಿದ್ದೀವ, ಅಥವಾ ದೇವರೇ ನೀನು ನನ್ನನ್ನ ಶಿಕ್ಷಿಸ್ತಿದ್ದೀಯ, ನಾನು ನಿನ್ ಮೇಲೆ ನನ್ನ ತಪ್ಪುಗಳನ್ನು ಬಿಟ್ಟು ನಿನ್ನಲ್ಲಿ ಜೀವಿಸ್ತೀನಿ ಅಂತ ಮತ್ತೆ ನಾವು ದೇವರಲ್ಲಿ ಓಡ್ ಬರ್ತಿದ್ದೀವ? ಎಂತ ಜೀವಿತ ಉಳ್ಳವರಾಗಿರುತ್ತದೆ ಪ್ರಿಯರೇ. ಆತನ ಯಾಕಂದ್ರೆ ಯೆಹೋವನು ತಾನನ್ನು ಪ್ರೀತಿಸುವವರನ್ನೇ ತಾನು ಶಿಕ್ಷಿಸುವವರಾಗಿರ್ತಾರೆ ಅಂತ ನಾವು ನೋಡ್ಕೊಳ್ಬಹುದು. ಹಂಗಂದ್ರೆ ಖಂಡಿತವಾಗಿ ಇಂತಹ ಒಳ್ಳೆ ದೇವರನ್ನು ಪಡೆದುಕೊಂಡಿದ್ದೀವಿ. ನಮ್ಮನ್ನ ಶಿಕ್ಷಿಸುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರ್ಬೇಕು, ದೇವ್ರೆ ನೀನ್ ನನ್ನ ಶಿಕ್ಷಿಸ್ತಿದ್ದೀಯ ಅಂದ್ರೆ ನನ್ನನ್ನು ಪ್ರೀತಿಸಿ ನನ್ನನ್ನು ಸರಿಪಡಿಸ್ತಿದ್ದೀಯಾ, ನಿನ್ನ ಪ್ರೀತಿಗೆ, ನಿನ್ನ ಶಿಕ್ಷಣಕ್ಕೆ ನಾನು ಒಳಪಡ್ತೀನಿ, ನಾನು ಸರಿ ಹೋಗ್ತೀನಿ, ನನ್ನ ಜೀವಿತನ ಸರಿಪಡಿಸಿಕೊಂಡು ನಿನ್ನ ಕಟ್ಟಳೆಗಳನ್ನ ಅನುಸರಿಸ್ತೀನಿ ದೇವ್ರೆ ಅನ್ನೋ ಒಂದು ಮಾತು ನಮ್ಮಲ್ಲಿ ಬರ್ಬೇಕು ಪ್ರಿಯ. ಸೊ ಈ ಒಂದು ಆಲೋಚನೆಗಳಲ್ಲಿ ದೇವರು ಸರ್ವವನ್ನ ಆಲೋಚನೆ ಉಳ್ಳವರಾಗಿರುವಾಗ ನಾವು ಆತನ ಆಲೋಚನೆಯಲ್ಲಿ ನಾವು ಭರವಸೆ ಉಳ್ಳವರಾಗಿರ್ಬೇಕು. ಹಾಗಾದ್ರೆ ದೇವರು ಸರ್ವಶಕ್ತರೆಂಬುದನ್ನು ನೋಡಿಕೊಂಡ್ವಿ. ಆತನ ಪವರ್ನ ನಾವು ಯಾವ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ, ಆತನ ಬಲವನ್ನ ಯಾವ ರೀತಿಯಾಗಿ ನಾವು ಅನುಭವಿಸ್ತಾ ಇದ್ದೀವಿ. ದೇವರು ಒಂದೊಂದು ಕ್ಷಣವೂ ನಮ್ಮ ಜೊತೆಗೆ ಇದ್ದಾರೆ ಅಂತ ನಾವು ನೆನೆಸಿ ಜೀವಿಸೋಣ ಪ್ರಿಯರೇ. ದೇವರ ಒಂದು ಆಲೋಚನೆಗಳಿಗೆ ನಮ್ಮ ಆಲೋಚನೆಗಳನ್ನು ಸಮರ್ಪಿಸಿ ದೇವರಲ್ಲಿ ಭರವಸೆದಿಂದ ಜೀವಿಸೋಣ. ದೇವರ ಒಂದು ಬಲವನ್ನ ಆಶ್ರಯಿಸಿಕೊಂಡು ನಮ್ಮ ಬಲಹೀನತೆಯಲ್ಲಿಯೂ ನಾವು ಎಡಬಿಡದೆ ವಾಕ್ಯಗಳ ಮೂಲಕ
ಫಲವನ್ನ ಪಡೆದು ಆತ್ಮಿಕ ಜೀವಿತದಲ್ಲಿ ಬರುವಂತಹ ಅನೇಕ ರೀತಿಯ ಸಮಸ್ಯೆಗಳು, ಅನೇಕ ರೀತಿಯಾದ ಪಾಪದ ಕಾರ್ಯಗಳನ್ನ ವಿಸರ್ಜಿಸಿ ನಾವು ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕೆ ಪ್ರಯತ್ನಿಸೋಣ ಪ್ರಿಯರೇ. ಈ ಒಂದು ಅಂಶದಲ್ಲಿ ನಾವು ನೋಡಿಕೊಂಡೆವು ದೇವರು ಎಂತಹ ಮಹಾ ಸರ್ವವ್ಯಾಪಿ, ಸರ್ವಜ್ಞಾನಿ ಮತ್ತು ಸರ್ವ ಶಕ್ತರು ಎಂಬುದಾಗಿ. ಇದನ್ನ ನಮ್ಮ ಜೀವಿತದಲ್ಲಿ ಅಪ್ಲೈ ಮಾಡಿ ನಾವು ಜೀವಿಸೋಣ. ಅದರ ನಿಮಿತ್ತವಾಗಿಯೇ ಈ ಒಂದು ವಿಷಯವನ್ನು ಆಲೋಚಿಸಿಕೊಂಡಿದ್ದೇವೆ. ಸೊ ದೇವರು ಈ ವಾಕ್ಯಗಳ ಮೂಲಕ ನನ್ನನ್ನು ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥಿಸಿ ಈ ಒಂದು ವಾಕ್ಯ ಸಂದೇಶವನ್ನು ಮುಗಿಸಿಕೊಳ್ಳೋಣ ಪ್ರಿಯರೇ. ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧ ತಂದೆಯೇ, ಒಳ್ಳೆಯವರು, ಉನ್ನತರು, ಮಹೋನ್ನತರು, ಸರ್ವಶಕ್ತರು, ಸರ್ವವ್ಯಾಪಿಯು, ಸಕಲವನ್ನು ಬಲ್ಲಾತನು ನೀವಾಗಿದ್ದೀರಿ ತಂದೆ. ಅಪ್ಪ, ನಿನ್ನ ಪ್ರೀತಿ ಎಷ್ಟೋ ಉನ್ನತವಾಗಿದೆ. ನಿನ್ನ ಪ್ರೀತಿಯನ್ನು ಅಗಲಿಸೋದಕ್ಕೆ ಯಾರಿಂದನೂ ಆಗುವುದಿಲ್ಲ ಪ್ರಿಯರೇ, ಆಗುವುದಿಲ್ಲ ತಂದೆ. ಆ ರೀತಿಯಾದಂತಹ ಒಂದು ಪ್ರೇಮದಲ್ಲಿ ನೀವು ನಮ್ಮನ್ನ ಸೆಳೆದುಕೊಂಡು ಇಟ್ಕೊಂಡಿದ್ದೀರಿ. ನಿಮ್ಮ ಒಂದು ಬಲ ಅಂತದ್ದು, ನಿಮ್ಮ ಪ್ರೀತಿ ಅಂತದ್ದು, ನಿಮ್ಮ ಶಿಕ್ಷಣಕ್ಕೆ ಒಳಪಟ್ಟವರಾಗಿ ನಾವು ನಮ್ಮ ಜೀವಿತಗಳನ್ನು ಜೀವಿಸುವಾಗ ತಂದೆ, ನೀವು ಖಂಡಿತವಾಗಿ ನಿಮ್ಮ ಚಿತ್ತವು ನಮ್ಮ ಮೂಲಕ ಏನೆಂಬುದನ್ನು ಪ್ರಕಟಿಸಿಕೊಳ್ಳೋದಕ್ಕೆ ನೀವು ಶಕ್ತರಾಗಿದ್ದೀರಿ. ಅದೇ ರೀತಿಯಾಗಿ ನಿಮ್ಮ ಮಕ್ಕಳಾದ ನಾವು ಈ ವಾಕ್ಯವನ್ನು ಆಲೋಚಿಸುವಾಗ ಅಪ್ಪ, ಇದರ ಮೂಲಕ ಬಂದಂತ ನೀವು ಕೊಟ್ಟಂತಹ ಆಲೋಚನೆಗಳಿಗಾಗಿ ನಿನಗೆ ವಂದಿಸ್ತೇನೆ. ಅದೇ ರೀತಿಯಾಗಿ ಅದನ್ನ ನಮ್ಮ ಜೀವಿತಗಳಲ್ಲಿಯೂ ಸಹ ಅದನ್ನ ಅಪ್ಲೈ ಮಾಡಿ ಜೀವಿಸೋದಕ್ಕೆ ಬೇಕಾದಂತ ನಿಮ್ಮ ಪವಿತ್ರ ಆತ್ಮರ ಸಹಾಯವನ್ನು ಅನುಗ್ರಹಿಸಿ ಕೂಡಿ ಬಂದಿರುವಂತಹ ನಿಮ್ಮ ಮಕ್ಕಳನ್ನು ಮತ್ತು ಈ ಒಂದು ಕಾರ್ಯಕ್ರಮ ನಡೆಸಿಕೊಂಡು ಕೊಡುವಂತಹ ಆಂಟಿರವರನ್ನ ದೀಕ್ಷಿತ್ಗೋಸ್ಕರವಾಗಿ ಪ್ರಾರ್ಥಿಸ್ತೇನೆ ತಂದೆ. ತಂದೆ, ಪ್ರಯಾಸ ಪಡುವಂತಹ ಪ್ರತಿಯೊಬ್ಬ ಮಕ್ಕಳಿಗೆ ನೀನು ಖಂಡಿತವಾಗಿ ಫಲವನ್ನ ಕೊಡುವವರು, ಅವರಿಗೆ ತಕ್ಕಂತಹ ಒಂದು ಉನ್ನತವಾದಂತ ಜೀವಿತವನ್ನ ಕೊಟ್ಟು ಅವರ ಬಲಹೀನತೆ ಏನೇ ಇದ್ದರೂ ಅವರ ಆರೋಗ್ಯ ವಿಷಯದಲ್ಲಿ ತಂದೆ ನಿನಗೋಸ್ಕರ ಸೇವೆ ಮಾಡುವಂತಹ ನಿಮ್ಮ ಮಕ್ಕಳು ಒಳ್ಳೆಯ ಆರೋಗ್ಯದಲ್ಲಿ ಇರುವಂತೆ ನೀವು ನೋಡಿಕೊಳ್ಳಿ. ನಿನ್ನ ಕೃಪೆಯಲ್ಲಿ ಎಲ್ಲರನ್ನು ನಡೆಸಬೇಕಾಗಿ ಪ್ರಾರ್ಥಿಸ್ತೇನೆ. ಈ ಮಾತುಗಳನ್ನು ತಿಳಿಸುವಾಗ ಅಪ್ಪ, ಇದಕ್ಕೆ ನೀಂತಾನೆ ನಮ್ಮನ್ನ ಬಲಪಡಿಸಿ ಮಾತುಗಳನ್ನು ಕೇಳೋದಕ್ಕೆ ಸಹಾಯಿಸಿದ್ದೀರಿ. ಅದನ್ನ ಅಂಗೀಕರಿಸಿ ಅದರ ರೀತಿ ಜೀವಿಸೋದಕ್ಕೆ ಸಹಾಯಿಸಿ. ಎಲ್ಲವನ್ನೂ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ನಮ್ಮ ತಂದೆ ಆಗಿರುವಂತಹ ದೇವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಆತ್ಮರ ಅನ್ಯೋನ್ಯತೆಯು ಇಂದಿಗೂ ಎಂದಿಗೂ ಕ್ರಿಸ್ತನ ಬರುವಿಕೆಯವರೆಗೂ ನಮ್ಮ ಸಂಗಡವಿರಲಿ. ಆಮೇನ್. ವಂದನೆಗಳು ಎಲ್ಲರಿಗೂ.